ಮೊದಲನೇದಾಗಿ ನಾನು ಬಾಬಾಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿಯವರಿಗೂ ನನ್ನ ಅನಂತ ನಮಸ್ಕಾರಗಳು. ಒಂದಿಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ರಂಗನಾಥ್ ಗುರೂಜಿಯವರಿಗೂ ನಾನು ನಮನಗಳನ್ನು ಸಲ್ಲಿಸ್ತಾ, ಈ ದಿನ ನಾನೇನು ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನ ಅದನ್ನು ಕೇಳಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮನ ಹೇಳ್ತೇನೆ. ಜೊತೆಗೆ ಖಂಡಿತವಾಗಿ ನಾನು ಹೇಳಲೇಬೇಕಾದ್ದು, ನನ್ನನ್ನು ಈ ವೇದಿಕೆಗೆ ಒಂದು ಮಾತಾಡು ಅಂತ ಆಹ್ವಾನ ಕೊಟ್ಟು ಕರೆಸಿದ್ದೀರಾ. ಗೀತಾ ಮೇಡಮ್, ಗೀತಾ ನಾಯಕನಹಟ್ಟಿ ಮೇಡಮ್, ಲಕ್ಷ್ಮಿ ಮೇಡಮ್, ಇವರಿಗೆ ನಾನು ವಿಶೇಷ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ಒಂದು ಪುಸ್ತಕದ ಬಗ್ಗೆ ಹೇಳಲಿಕ್ಕಿದೆ. ಆತ್ಮಾಯಣ ಅಂತ ಹೇಳುವಂಥ ಪುಸ್ತಕದ ಶೀರ್ಷಿಕೆಯದ್ದು ಆತ್ಮಾಯಣ, ಒಂದು ಜೀವಾತ್ಮನ ಪಯಣ. ಜೀವಾತ್ಮ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡುತ್ತೆ ಎಂಬುದರ ಬಗ್ಗೆ ಹೇಳುವಂತ ಒಂದು ಪುಸ್ತಕ ಇದು. ಇದನ್ನು ಬರೆದವರು ಪೀಟರ್ ರೆಶೆಲೋ ಅಂತ. ಇವರು ಲಂಡನ್ನ ನಿವಾಸಿ. ಇವ್ರು ಬರೆದಿರೋದು ಇಂಗ್ಲಿಷ್ನಲ್ಲಿ, ಕನ್ನಡಕ್ಕೆ ಅನುವಾದ ಮಾಡಿರುವಂತಹವರು ಶ್ರೀ ಜೀವಂದರ್ ಕೇತಪ್ಪನವರ. ಇವರು ಧ್ಯಾನಿಗಳೇ. ಇವರು ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈ ಪುಸ್ತಕವನ್ನು ಬರೀತಾ ಲೇಖಕರು ಹೇಳ್ತಾರೆ, ಮುನ್ನುಡಿಯಲ್ಲಿ ಅದನ್ನ ಹೇಳಿದ್ದಾರೆ ಅವರು, ನಾನೇನು ಲೇಖಕನಲ್ಲ, ನನಗೆ ಬರೆದು ಅಭ್ಯಾಸ ಇಲ್ಲ, ಅಥವಾ ನನಗೆ ಬರವಣಿಗೆ ಬಗ್ಗೆ ಭಗವಂತನ ವರವೂ ಇಲ್ಲ, ಅಂಥದ್ದೇನು ದೊರಕಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಯಾರ ಆದೇಶವಾಗಿದೆಯೋ ಅವರ ಆದೇಶವನ್ನು ನಾನು ಪಾಲಿಸ್ತಾ ಇದ್ದೇನೆ. ನನಗೆ ಆದೇಶ ಆಗಿದೆ ಬರೀ ಅಂತ, ಆ ಆದೇಶವನ್ನು ನಾನು ಪಾಲಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಪುಸ್ತಕವನ್ನು ನಾನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಈ ಪುಸ್ತಕದಲ್ಲಿ ಅವರು ತನಗೆ ಆದ ಅನುಭವಗಳನ್ನು ಬರೀತಾರೆ. ಅಂದ್ರೆ ಅವ್ರು ಯಾಕೆ ನಾನೊಬ್ಬ ಲೇಖಕ ಅಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ನಾನು ಯಾವುದೇ ಅಲಂಕಾರಿಕ ಭಾಷೆಗಳನ್ನ ನಾನು ಪ್ರಯೋಗಿಸಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ತನ್ನ ಮುನ್ನುಡಿಯಲ್ಲಿ ಹೇಳ್ತಾರೆ. ನನ್ನ ಈ ಅನುಭವಗಳಿಂದ ಕೆಲವರಿಗೆ ಜೀವನದ ವಿರಾಟ್ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾದರೆ, ವಿಕಾಸ ಪ್ರಕ್ರಿಯೆಯನ್ನು ಅರ್ಥೈಸಿಕೊಳ್ಳಲು ಅಂತರ್ದೃಷ್ಟಿ ಹಾಗೂ ಪ್ರಾಣಿಗಳೊಂದಿಗೆ ಮಿತ್ರತ್ವ ಭಾವದಿಂದ ವ್ಯವಹರಿಸಲು ಕಾರಣ ದೊರೆತರೆ ನನ್ನ ಬರವಣಿಗೆ ಶ್ರಮ ಸಾರ್ಥಕವಾಯಿತೆಂದು ನಾನು ಭಾವಿಸುತ್ತೇನೆ. 2-3 ವಿಚಾರ ಹೇಳ್ತಾರೆ. ಒಂದು, ಜೀವನದ ವಿರಾಟ್ ಯೋಜನೆ ಏನು ಎಂಬುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪುಸ್ತಕ ಸಹಕಾರಿಯಾಗುತ್ತೆ. ಇನ್ನು ವಿಕಾಸ ಪ್ರಕ್ರಿಯೆ, ಹೇಗೆ ಜೀವಾತ್ಮ ಹೇಗೆ ವಿಕಾಸಗೊಳ್ತಾ ಹೋಗುತ್ತೆ, ಇದರ ಒಂದು ಅಂತರ್ದೃಷ್ಟಿ ಏನು, ಅದರ ಜೊತೆಗೆ ಈ ವಿಕಾಸ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಅವರು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳುವಂಥದ್ದು, ಪ್ರಾಣಿಗಳೊಂದಿಗೆ ಮಿತ್ರತ್ವ ಭಾವದಿಂದ ವ್ಯವಹರಿಸಲು ಕಾರಣ ದೊರೆತರೆ. ಪಶು ಪ್ರಾಣಿಗಳ ಜೊತೆ ನಾವು ಆತ್ಮೀಯ ಭಾವನೆಯನ್ನು ಇಟ್ಕೊಳ್ಬೇಕು ಅಂತ, ಅದು ಒಂದು ವೇಳೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಈ ಬರವಣಿಗೆ ನನ್ನ ಶ್ರಮ ಸಾರ್ಥಕ ಆಯ್ತು ಅಂತ ನಾನು ಭಾವಿಸ್ತೇನೆ ಅಂತ ಅವ್ರು ಹೇಳ್ತಾರೆ. ಈ ಪುಸ್ತಕದ ಬಗ್ಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿ ಏನು ಹೇಳಿದ್ದಾರೆ ಅಂತಂದ್ರೆ, ಪೀಟರ್ ರಿಶೆಲೋ ಅವರ ಪುಸ್ತಕ ನನ್ನ ಅತ್ಯಂತ ನೆಚ್ಚಿನ ಟಾಪ್ 10 ಪುಸ್ತಕಗಳಲ್ಲಿ ಒಂದು, ಮೆಚ್ಚಿನ 10 ಪುಸ್ತಕಗಳು ಇದು ಒಂದು ಅಂತ ಹೇಳ್ತಾರೆ. ಈಗ ಪುಸ್ತಕಕ್ಕೆ ಬರೋಣ. ಇದರ ಆರಂಭ ಏನು ಅಂತಂದ್ರೆ, ಇದು 1941 ಇಸ್ವಿ ಜುಲೈ 7ನೇ ತಾರೀಕು ಪೂರ್ವ ಲಂಡನ್ನ ಪೂರ್ವ ಭಾಗದ ತನ್ನ ಮನೆಯಲ್ಲಿ ಪೀಟರ್ ರಿಶೆಲೋ ಅವರು ಕುರ್ಚಿಯ ಮೇಲೆ ಕೂತಿದ್ದಾರೆ. ಸಾಮಾನ್ಯ ಸಂಜೆ ರಾತ್ರಿಯ ಹೊತ್ತು ಇವರು ಯೋಚನೆಯಲ್ಲಿ ಮುಳುಗಿದ್ದಾರೆ. ಯೋಚನೆ ಮಡುವಿನಲ್ಲಿ ಮುಳುಗಿದ್ರು. ಅವರ ಮುಖದಲ್ಲಿ ಒಂಥರ ನೋವಿನ ಛಾಯೆ ಇತ್ತು ಅಂತ ನಾವು ಭಾವಿಸ್ಕೋಬಹುದು. ಏಕೆಂತಂದ್ರೆ 3 ದಿನಗಳ ಹಿಂದೆ ಅವ್ರಿಗೆ ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮ್ನಲ್ಲಿ ಅವರ ಅತ್ಯಂತ ಪ್ರೀತಿಯ ತಮ್ಮ ಚಾರ್ಲ್ಸ್, ಅವನಿಗೆ 23 ವರ್ಷ, ಅವನು ರಾಯಲ್ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಆ ಟೆಲಿಗ್ರಾಮ್ ಅವನ ಮರಣದ ಸುದ್ದಿಯನ್ನು ಹೊತ್ತು ತರುತ್ತೆ. ಇನ್ನು ಹುಡುಗ ಅರಳಬೇಕಾದ ಸಮಯ, ಅವನು ಈ ರೀತಿ ಆದ್ನಲ್ಲ ಅಂತ ಅವ್ರಿಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಈ ಅಣ್ಣ ತಮ್ಮ ಅವರ ನಡುವೆ 10 ವರ್ಷ ವ್ಯತ್ಯಾಸ ಇದ್ರು ಇವರ ನಡುವೆ ಬಹಳ ಆತ್ಮೀಯ ಸಂಬಂಧ ಇತ್ತು.
ಅವರು ಆ ಹುಡುಗನ ಪ್ರತಿಯೊಂದು ಆಟ ಪಾಠ ಎಲ್ಲವನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪೈಲಟ್ ಆಗಿ ಸೇರಿದ ಮೇಲೆ ಮೊದಲನೇ ಬಾರಿ ಅವನು ಶತ್ರು ವಿಮಾನವನ್ನ ಹೊಡೆದು ಉರುಳಿಸಿದ್ದನ್ನ ಅವನು ಮನೆಗೆ ಬಂದಾಗ ಹೇಳ್ಕೊಳ್ತಾ ಇದ್ದ. ಬಹಳ ಹೆಮ್ಮೆಯಿಂದ ಅದರ ಬಗ್ಗೆ ಹೇಳ್ತಾ ಇದ್ದು. ಇದು ಅವರ ನೆನಪಿನ ಪಟಲದಲ್ಲಿ ಅದು ಮುಂದಕ್ಕೆ ಬಂತು. ಅಷ್ಟೇ ಅಲ್ಲ, ಅವನು ಇನ್ನೊಂದು ವಾರಕ್ಕೆ ರಜೆ ಮೇಲೆ ಮನೆಗೆ ಬರುವವನಿದ್ದ. ಅವನು ಮನೆಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಇವರು ಬಹಳ ಆಸೆ, ಆಸಕ್ತಿ, ಕುತೂಹಲದಿಂದ ಅವನನ್ನು ಎದುರುಗೊಳ್ಳಿಕ್ಕೆ ತಯಾರು ಮಾಡ್ಕೊಳ್ತಾ ಇದ್ರು. ಒಂದು ಕಾರ್ಯಕ್ರಮದ ಪಟ್ಟಿಯನ್ನೇ ತಯಾರಿಸಿದ್ರು. ಅವ್ರು ಇರುವಷ್ಟು ದಿನ ಏನೆಲ್ಲ ಮಾಡಬೇಕು ಇದೆಲ್ಲ ಅವರು ಯೋಚನೆ ಮಾಡ್ಕೊಂಡಿದ್ರು, ತಯಾರು ಮಾಡ್ಕೊಂಡಿದ್ರು. ತನ್ನ ತಮ್ಮನ ಪ್ರಸನ್ನವಾದ ಹೊಳೆಯುವ ಮುಖವನ್ನು ನೋಡುವ, ಆತನ ಸವಿ ಮಾತುಗಳನ್ನ ಆಲಿಸುವಂತ ಕಾತ್ರ ಅವರಲ್ಲಿತ್ತು. ಆದ್ರೆ ಈ ಟೆಲಿಗ್ರಾಮ್ ಯಾವಾಗ ಬಂತ ಅವೆಲ್ಲ ಶೂನ್ಯವಾಗಿತ್ತು, ಸಂಪೂರ್ಣ ಝೀರೋ. ಎಷ್ಟು ಆಸೆ ಆಕಾಂಕ್ಷೆಗಳ ಒಂದು ಮಹಲನ್ನು ಕಟ್ಟಿದ್ರ ಅದು ಮಣ್ಣು ಪಾಲಾಗಿ ಹೋಯಿತು. ಪೀಟರ್ ಇಶೋಲಾ ಅವರ ಬಗ್ಗೆ ಹೇಳುವುದಿದ್ರೆ, ಇವರೊಬ್ಬ ಕ್ಯಾಥಲಿಕ್ ಕ್ರಿಶ್ಚಿಯನ್, ಚರ್ಚಿಗೆ ಹೋಗ್ತಾ ಇದ್ರು. ಆದ್ರೆ ಇವರು ಕಟ್ಟ ಧಾರ್ಮಿಕ ವ್ಯಕ್ತಿ ಅಲ್ಲ. ಏನು ಸಂಡೆ ಹೋಗ್ತಾರೆ, ಮಾಡುವಂತ ಇದನ್ನೆಲ್ಲ ಮಾಡ್ತಾರೆ, ಪ್ರೇಯರ್ ಎಲ್ಲ ಮಾಡ್ತಾರೆ. ಆದ್ರೆ 100% ಕಟ್ಟ ಇದನ್ನ ಅವ್ರು ಫಾಲೋ ಮಾಡ್ತಾ ಇರಲಿಲ್ಲ. ಧಾರ್ಮಿಕ ವಿಧಿವಿಧಾನಗಳನ್ನು ಸ್ವೀಕರಿಸ್ತಾ ಇದ್ರು. ಈಗ ಈ ಟೆಲಿಗ್ರಾಮ್ ಬಂದ ಮೇಲೆ ಅವರಿಗೆ ಚರ್ಚಿಗೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಮನಸ್ಸು ಒಪ್ತಾ ಇರಲಿಲ್ಲ. ದೇವ್ರ ಎದುರು ಹೋಗಿ ಮಾತಾಡಬೇಕು, ಪಾದ್ರಿ ಹತ್ರ ನನ್ನ ಇದನ್ನ ಹೇಳ್ಕೋಬೇಕು, ಇಲ್ಲ ಅವರಿಗೆ ಅದು ಮನಸ್ಸಿಗೆ ಬರಲಿಲ್ಲ, ಬರ್ತಾನೂ ಇಲ್ಲ, ಇಷ್ಟನೂ ಇಲ್ಲ. ಅವರಿಗೆ ಮನೆಯಲ್ಲಿ ಮಾಡುವ ಪ್ರಾರ್ಥನೆಯೂ ಇಷ್ಟ ಆಗಲಿಲ್ಲ. ಯಾಕಂತಂದ್ರೆ ತನ್ನ ಅತ್ಯಂತ ಪ್ರಿಯವಾದ ಒಂದು ವಸ್ತುವನ್ನು ಅವರು ಕಳ್ಕೊಂಡಿದ್ದಾರೆ. ಭಗವಂತ ಅದನ್ನ ಕಸ್ಕೊಂಡ, ಅದು ಅಕಾಲಿಕ. ನನ್ಗೇನು ಬೇಕು ಎಂಬುದನ್ನ ಆಸೆ ಪಟ್ಟದನ್ನ ಭಗವಂತ ಕಸ್ದುಕೊಂಡಿದ್ದಾನೆ. ಇಂಥ ಭಗವಂತನ ಮುಂದೆ ನಾನು ಏನು ಅಂತ ಪ್ರಾರ್ಥನೆ ಮಾಡೋದು? ಅಷ್ಟೇ ಅಲ್ಲ, ಯೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ಭಗವಂತನ ಮೇಲೆ ದ್ವೇಷವೂ ಬಂತು. ಕಸ್ದುಕೊಂಡ್ಬಿಟ್ನಲ್ಲ. ಯಾಕಂತಂದ್ರೆ ಮನೆಯಲ್ಲಿ ಸಾಕಷ್ಟು ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿತ್ತು ಅವ್ರದ್ದು. ಏನು ಅಂತಂದ್ರೆ, ತನ್ನ ತಮ್ಮನ ಮರಣಕ್ಕೆ ದೇವ್ರೇ ಕಾರಣ, ಯಾಕೆ ಹೀಗೆ ಮಾಡಿದೆ ನೀನು? ಅವನೇನ್ ಮಾಡಿದ್ದ ನಿನ್ಗೆ? ಅಷ್ಟು ಚಿಕ್ಕ ವಯಸ್ಸಲ್ಲೇ ಬೇರೆ ಸಾಕಷ್ಟು ಜನ ಇದ್ರಲ್ಲ, ವಯಸ್ಸಾದವ್ರು ಇದ್ರಲ್ಲ, ಅವರನ್ನೇ ಯಾಕೆ ಕೊಂಡೋಗ್ಲಿಲ್ಲ? ಬೇರೆ ಯಾರನ್ನಾದ್ರೂ ನೀನ್ ಮಾಡ್ಬೋದಿತ್ತಲ್ಲ ಇಂತ ಇದನ್ನ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಕ್ರಾಂತರಾಗಿ ಕೂತಿದ್ದಾರೆ. ಅಷ್ಟೊತ್ತಿಗೆ ಬಾಗಿಲು ತಟ್ಟುವ ಶಬ್ದ ಕೇಳುತ್ತೆ. ಕೆಳಗೆ ಮೇನ್ ಡೋರಿಗೆ ಯಾರು ಹೊಡೆದಂಗಾಗುತ್ತೆ. ಅಷ್ಟೊತ್ತಿಗೆ ಇವರು ಮನೆ ನೌಕರನಿಗೆ ಹೇಳ್ತಾರೆ, ನೋಡಿ ಯಾರು ಬಂದಿದ್ದಾರೆ ಅಂತ. ಅವನು ಹೋಗಿ ನೋಡಿಕೊಂಡು ಬರ್ತಾನೆ. ಬಂದು ಯಾರೋ ನಿಮ್ಮನ್ನ ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಯಾರಂತೆ? ಯಾರು ಗೊತ್ತಿಲ್ಲ. ಆಯ್ತು, ಹೇಗೆ ಕಾಣ್ತಾನೆ? ಏನೋ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದಾನೋ, ಕೇಳ್ಲಿಕ್ಕೆ ಬಂದಿದ್ದಾನೋ, ಏನ್ ಕತೆ ಅಂತ ಹೇಳ್ಬಿಟ್ಟು ಆ ನೌಕರ ಆ ವ್ಯಕ್ತಿನ ಮೊದಲನೇ ಬಾರಿ ನೋಡ್ತಾ ಇರುವಂತದ್ದು. ನೋಡ್ಲಿಕ್ಕೆ ವಿಚಿತ್ರವಾಗಿದ್ದಾರೆ. ಏನು ಅಂತ ಹೇಳ್ತಾ ಇಲ್ಲ. ನಾನು ಕೇಳಿದ್ರೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಾನು ಅವರಿಗೆ ಹೇಳಬೇಕು, ಒಂದು ಸಂದೇಶ ನನ್ನಲ್ಲಿದೆ ಅಂತ ಹೇಳ್ತಾರೆ. ಕಸಿವಿಸಿ ಆಯ್ತು ಇವರಿಗೆ, ಈ ರೋಸಿ ಹೋಯ್ತು. ಯಾಕಂತಂದ್ರೆ ಇಂಥ ಒಂದು ಚಿಂತೆಯಲ್ಲಿ ಬಿದ್ದಾಗ ಈ ವ್ಯಕ್ತಿ ಯಾರೋ ಏನು ಬಂದಿದ್ದಾನೆ, ವಿಚಿತ್ರವಾಗಿದ್ದಾನೆ ಅಂತ ಇವನ್ ಬೇರೆ ಹೇಳ್ತಾ ಇದ್ದಾನೆ. ಆದ್ರೂ ಅದೇನು ಪ್ರೇರಣೆ ಕೊಟ್ಟಿತ್ತು. ಆಯ್ತು, ಕರ್ಕೊಂಬ ಅಂತ ಹೇಳ್ತಾರೆ. ನಿಮಗೇ ಹೇಳಬೇಕು ಆ ವಿಷಯವಂತ ಹೇಳಿರುವ ಕಾರಣ ನೌಕರ ಕೆಲಸದವನ ಅವನನ್ನ ಮೇಲಕ್ಕೆ ಕರ್ಕೊಂಡ್ಬರ್ತಾನೆ. ಅವರನ್ನು ಒಂದು ಸಲ ಹೀಗೆ ದೃಷ್ಟಿ ಹಾಯಿಸ್ತಾರೆ. ಅವನನ್ನು ವರ್ಣಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವರಿಗೆ, ಸುಲಭ ಇಲ್ಲ ಅದು. ಯಾಕಂತಂದ್ರೆ ಆ ವ್ಯಕ್ತಿ ನೋಡ್ಲಿಕ್ಕೆ ತೆಳ್ಳಗೆ, ಸ್ಲಿಮ್ ಮತ್ತು ಉದ್ದಕ್ಕಿದ್ರು. ಸುಮಾರು 45 ವರ್ಷ ಇರಬಹುದು. ಬೆಳ್ಳಿಗಿನ ಚರ್ಮ, ಬೆಳ್ಳಗಾಗಿದ್ರು. ಬೆಳ್ಳಗೆ ಅಂತಂದ್ರೆ ಯುರೋಪಿಯನ್ನರು ಹೇಗೆ, ಈ ಪೀಟರ್ ಇಶೋಲಾ ಯಾವ ಕಲರ್ನಲ್ಲಿ ಇದ್ದಾರೆ, ಪಿಂಕ್ ಆಗಿ, ಅದೇ ರೀತಿಯ ಕಲರ್ನಲ್ಲಿ ಅವರಿದ್ರು. ಅವರನ್ನು ನೋಡಿದಾಗ, ಅವರ ವೇಷಭೂಷೆಗಳನ್ನು ನೋಡಿದಾಗ ಅವರು ಉತ್ತರ ಭಾರತೀಯನಂತೆ ಕಾಣ್ತಾ ಇದ್ರು. ಒಬ್ಬ ಭಾರತೀಯ ಅಂತ ಅವ್ರ ಮನಸ್ಸಿಗಾಗುತ್ತೆ. ಮತ್ತೆ ಸಾಧಾರಣ ಭಾರತೀಯರ ಉಡುಗೆ ತೊಡುಗೆನೋ ತೊಟ್ಟಿದ್ರು, ತಲೆ ಮೇಲೆ ಪೇಟ ಹಾಕಿದ್ರು, ಸ್ಯಾಂಡಲ್ ಹಾಕಿದ್ರು ಕಾಲಿಗೆ. ಆದ್ರೆ ಅತ್ಯಂತ ಸ್ವಚ್ಛವಾದ ಬಟ್ಟೆಯನ್ನು ಧರಿಸ್ಕೊಂಡು ಅವ್ರು ಬಂದಿದ್ರು.
ಆ ಬಟ್ಟೆಯ ಕಲರ್ ನೋಡಿದ್ರೆ ಒಂಥರ ವಿಚಿತ್ರ, ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇದೊಂದು ವಿಶೇಷ ಬಟ್ಟೆ ಮತ್ತೆ ಸ್ವಚ್ಛವಾಗಿದೆ ಅಂತ ಹೇಳ್ಬಿಟ್ಟು. ಬಂದಾಗ ಏನೋ ಒಂದು ರೀತಿಯಿಂದ ಕೂತ್ಕೊಳ್ಳಿ ಅಂತ ಒಂದು ಚೇರ್ ತೋರಿಸ್ತಾರೆ. ಆದ್ರೆ ಆ ವ್ಯಕ್ತಿ ಚೇರಲ್ಲಿ ಕೂತ್ಕೊಳ್ಳೋದಿಲ್ಲ, ನೆಲದಲ್ಲಿ ಸುಖಾಸನದಲ್ಲಿ ಕೂತ್ಕೊಂಡು ಬಿಡ್ತಾರೆ, ಕಾರ್ಪೆಟ್ ಮೇಲೆ ಕೂತ್ಕೊಂಡು ಬಿಡ್ತಾರೆ. ಸೊ ಇವ್ರು ಕೇಳ್ತಾರೆ, ಹೇಳಿ ನನ್ನಿಂದ ಏನು ಸಹಾಯ ಆಗ್ಬೇಕಿತ್ತು, ಪ್ಲೀಸ್ ಟೆಲ್ ಮಿ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ. ಆಗ ಅಷ್ಟು ಹೇಳಿ ಅವ್ರ ಮುಖ ನೋಡಿದ್ರೆ ಬಂದಿರೋ ಆಗುಂತಕನ ಮುಖದಲ್ಲಿ ದೊಡ್ಡ ಆಶ್ಚರ್ಯ ಚಿಹ್ನೆ ಇತ್ತು. ಅರೆ, ನೀನೇ ನನ್ನನ್ನು ಇಲ್ಲಿ ಕರೆದಿರ್ಬೇಕು? ನಾನು ನಿನ್ನನ್ನು ಕರೆದಿದ್ದೀನ? ಹೌದು, ನೀನೇ ನನ್ನನ್ನು ಇಲ್ಲಿ ಕರೆದಿರುವೆ. ನಿನ್ನ ತಮ್ಮನನ್ನು ಕಳೆದುಕೊಂಡು ಭಗವಂತನನ್ನು ನೀನು 100 ಪ್ರಶ್ನೆಗಳನ್ನು ಕೇಳಿರುವೆಯಲ್ಲ, ನನ್ನ ತಮ್ಮನೇ ಏಕೆ ಬೇಕಿತ್ತು ನಿನ್ಗೆ ಅಂತ ನೀನು ಕೇಳಿದ್ಯಲ್ಲ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಲು ನನ್ನನ್ನು ಕಳುಹಿಸಿದ್ದಾರೆ. ನಾನು ಒಬ್ಬ ಸಂದೇಶಕಾರನಾಗಿ ನಿನ್ನ ಹತ್ರ ಬಂದಿದ್ದೇನೆ. ಈಗ ನಿನ್ಗೆ ಅದಕ್ಕೆ ಉತ್ತರ ತಿಳ್ಕೊಳ್ಳಿಕ್ಕೆ ಆಸೆ ಇದೆಯಾ, ಕೇಳ್ತೀಯಾ ನೀನು ಅಂತ ಅವ್ರು ಕೇಳ್ತಾರೆ. ಆಗ ಪೀಟರ್ ಇಶೆಲೋ ಹೇಳ್ತಾರೆ, ಹೌದು, ನನಗೆ ಉತ್ತರ ಬೇಕು. ಆದ್ರೆ ನೀನ್ ಯಾರು? ಹೀಗೆ ಅಷ್ಟು ಮಾತ್ರ, ನೀನು ಯಾರು ಮಾತ್ರ ಅಲ್ಲ, ಅವರ ಮುಖ, ಅವರ ಭಾವ ಭಂಗಿ ಎಲ್ಲ ನೋಡಿದಾಗ 10 ಪ್ರಶ್ನೆಗಳು ಮನೆಯಲ್ಲಿ ಮೂಡುತ್ತೆ. ಒಂದು ಮನಸ್ಸಿಗೆ ಬರುತ್ತೆ, ಈ ವ್ಯಕ್ತಿ ಏನು ಮಾಟ ಮಂತ್ರ ಮಾಡ್ತಾನೋ ಏನೋ ಅಂತನೂ ಬರುತ್ತೆ, ಇವನು ಏನು ಒಳ್ಳೇದಕ್ಕೆ ಬಂದಿದ್ದಾನೋ ಕೆಟ್ಟದಕ್ಕೆ ಬಂದಿದ್ದಾನೋ ಅಂತ ಹೇಳಿ. ಅಷ್ಟೊತ್ತಿಗೆ ಆ ಕಡೆಯಿಂದ ಉತ್ತರ ಬರುತ್ತೆ, ಆಯ್ತು, ನಿನ್ಗೆ ಇಷ್ಟ ಇದ್ರೆ ನಾನು ನಿನಗೆ ಉತ್ತರ ಕೊಡ್ತೀನಿ, ಆದ್ರೆ ಇದಕ್ಕೆ ಸಮಯ ಬೇಕಾಗ್ತದೆ, ಸ್ವಲ್ಪ ದಿನ ಬೇಕಾಗುತ್ತೆ, ಒಂದೆರಡು ಗಂಟೆಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ದಿನಕ್ಕೆ 2 ಗಂಟೆಯಂತೆ ಕನಿಷ್ಠ ಸುಮಾರು ದಿನ ಬೇಕಾಗುತ್ತೆ, ನೀನು ತಯಾರಿದ್ಯಾ ಅಂತ ಹೇಳ್ಬಿಟ್ಟು. ಹಾ, ತಯಾರಿದ್ದೇನೆ, ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ. ಆಯ್ತು, ಹಾಗಿದ್ರೆ ಇವತ್ತಿನ ಹಾಗೆ ನಾನು ಪ್ರತಿದಿನ ಇದೇ ಸಮಯ ಇಲ್ಲಿಗೆ ಬರ್ತೇನೆ, ರಾತ್ರಿ 11 ಗಂಟೆಗೆ ಬರಲಾ ಅಂತ ಕೇಳ್ತಾರೆ. ಪೀಟರ್ ಇಶೆಲೋ ಏನು ಯೋಚನೆ ಮಾಡಿದೆ, ಹಾ ಅಂತ ಹೇಳಿಬಿಡ್ತಾರೆ. ಇದು ಯಾಕೆ ನಾನು ಒಪ್ಕೊಂಡೆ, ಯಾರು ಏನು ಅಂತ ಗೊತ್ತಿಲ್ಲದೇನೆ ಒಪ್ಕೊಂಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಒಂದು ಕ್ಷಣ ಕಣ್ಣು ಮುಚ್ಚಿದ್ದಾರೆ. ಕಣ್ಣು ಮುಚ್ಚಿ ತೆಗೆದ್ರೆ ಆ ವ್ಯಕ್ತಿ ಕಾಣಲಿಲ್ಲ. ಅಯ್ಯೋ, ಎಲ್ಲಿಂದ ಹೋದ್ರಪ್ಪ ಈ ವ್ಯಕ್ತಿ ಅಂತ ಒಂದು ಕ್ಷಣ ಕಣ್ಣು ಮುಚ್ಚಿದಷ್ಟು ಎಲ್ಲಿಂದ ಹೋದ್ರು ಇವರು ಅಂತ ಒಂಥರ ಆಶ್ಚರ್ಯ ಆಗುತ್ತೆ ಅವರಿಗೆ. ನೌಕರನ್ನ ಕೇಳ್ತಾರೆ, ಏನು ಮನೆ ಎದುರುಗಡೆ ಬಾಗಿಲಿಂದ ಹೋದ್ನಪ್ಪ ಅವನು? ಇಲ್ಲ ಸ್ವಾಮಿ, ಎದುರುಗಡೆಯಿಂದ ಬಂದ ವಾಪಸ್ ಹೋಗ್ಲೇ ಇಲ್ಲ. ಅಯ್ಯೋ, ಇದೇನಪ್ಪ ಅಂತ ಆಯ್ತು. ಅದ್ರ ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡ್ಕೊಳ್ತಾರೆ, ಏನು ಅಂತಂದ್ರೆ, ನಾಳೆ ಬಂದಾಗ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ, ನೀನು ಎಲ್ಲಿಂದ ವಾಪಸ್ ಹೋದೆ ಅಂತ. ಹಾಗೆ ಮರುದಿನ ಆಗುತ್ತೆ. ಆ ದಿನ ರಾತ್ರಿ ಪೀಟರ್ ಇಶೆಲೋ ಟೆಲಿಗ್ರಾಮ್ ಬಂದದಿನಿಂದ ನಿದ್ದೆನೇ ಮಾಡಿರಲಿಲ್ಲ. ಹೊರಳಾಡ್ತಾ ಇದ್ದಂಥ ವ್ಯಕ್ತಿ ಎಷ್ಟು ಘನವಾದ ನಿದ್ದೆ ಮಾಡಿದ್ರು ಆ ರಾತ್ರಿ ಅಂತಂದ್ರೆ, ಬೆಳಿಗ್ಗೆ ಸಂತೋಷವಾಗಿ ಎದ್ದು ಬಿಡ್ತಾರೆ. ಹಾಗೆ ಒಂದು ರೀತಿಯ ಕುತೂಹಲ, ಕಾತರ, ಕಾಯುವಿಕೆ ಇತ್ತು. ರಾತ್ರಿ 11 ಗಂಟೆಗೆ ಅವ್ರು ಕೂತಿದ್ದಾರೆ. ಅಷ್ಟೊತ್ತಿಗೆ ಕುರ್ಚಿಯ ಬಳಿ ಮಧುರವಾದ ಧ್ವನಿ ಕೇಳುತ್ತೆ. ಕೇಳಲಿಕ್ಕೆ ತಯಾರಿದೆಯಾ, ರೆಡಿ ಇದೆಯಾ ಅಂತ ಹೇಳ್ಬಿಟ್ಟು. ಹೀಗೆ ಇಲ್ಲಿಂದ ಈ ಕತೆ ಪ್ರಾರಂಭ ಆಗುತ್ತೆ. ಅವ್ರೇನು ಕತೆ ಹೇಳ್ತಾರೋ ಇದು ಆತ್ಮಾಯಣ, ಆತ್ಮದ ಒಂದು ಪ್ರಯಾಣ ಅಥವಾ ಒಂದು ಜೀವಾತ್ಮನ ಪಯಣ ಅಂತ ಇದರ ಟೈಟಲ್ಗೆ ಅನುಗುಣವಾಗಿ ಜೀವಾತ್ಮ ಹೇಗೆ ಪ್ರಯಾಣಿಸುತ್ತೆ ಎಂಬುದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಅವರು ದಿನ ರಾತ್ರಿ ಬರ್ತಾರೆ. ಒಂದು ರಾತ್ರಿ ಅಲ್ಲ, ಹಲವಾರು ರಾತ್ರಿಗಳು ಅವ್ರು ಇವ್ರ ಜೊತೆ ಕೂತಿರ್ತಾರೆ. ಬಂದು ಕೂತಾಗ ಯಾವುದೇ ಶಿಷ್ಟಾಚಾರ ಇಲ್ಲ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಏನಿಲ್ಲ, ಚೆನ್ನಾಗಿದ್ಯಾ ಏನಿಲ್ಲ, ಶಿಷ್ಟಾಚಾರವಿಲ್ಲದ ಮಾತು. ನಿನ್ನೆ ಎಲ್ಲಿ ನಿಲ್ಸಿದ್ರು ಅಲ್ಲಿಂದಲೇ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ರು. ಕೆಲವು ಸಲ ಇಡೀ ರಾತ್ರಿ ಮಾತಾಡ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಇವರ ಮುಖದಲ್ಲಿ ಆಯಾಸ ಕಂಡ್ರೆ ಅವ್ರು ಎದ್ದು ಹೋಗ್ತಾ ಇದ್ರು. ಅಂತೂ ಅವರ ಸುದೀರ್ಘವಾದ ಕತೆ ಪ್ರಾರಂಭ ಆಗುತ್ತೆ. ಅವರು ಕತೆ ಪ್ರಾರಂಭ ಮಾಡುವ ಮೊದಲು ಇಲ್ಲಿ ಒಂದ್ ಕಡೆ ಬರ್ದನ್ನ ನಾನು ನೋಡ್ತೀನಿ. ಭಗವದ್ಗೀತೆ ಒಂದು ಮಾತು, ಮನುಷ್ಯನು ಹಳೆಯ ಬಟ್ಟೆಗಳನ್ನು ಹೇಗೆ ಬಿಟ್ಟು ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳುವನು, ಹಾಗೆ ದೇಹವನ್ನು ಹೊಂದಿರುವ ಆತ್ಮನು ಜೀರ್ಣವಾದ ಶರೀರವನ್ನು ಬಿಟ್ಟು ಬೇರೆ ಹೊಸ ಶರೀರವನ್ನು ಹೊಂದುತ್ತಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ.
ಅದಕ್ಕೆ ಪೂರಕವಾಗಿ ಇಲ್ಲಿಯ ಇದು ನಡೆಯುತ್ತೆ. ಅರ್ಥಾತ್ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಶರೀರ ನಶ್ವರ, ಅದು ಜೀರ್ಣ ಆಗುತ್ತೆ, ಆತ್ಮ ಚಿರಾಯು. ಪತ್ರಿಜಿಯವರು ಒಂದು ಮಾತು ಹೇಳ್ತಾರೆ ಇದ್ರ ಬಗ್ಗೆ. ಈ ಗ್ರಂಥದಲ್ಲಿ ವ್ಯಕ್ತಿಯು ದೇಹ ತ್ಯಾಗ ಮಾಡಿದ ಮೇಲೆ ಪುನರ್ಜನ್ಮ ತೆಗೆದುಕೊಳ್ಳುವವರೆಗಿನ ಅವಧಿಯ ವಿವರಣೆ, ನೆಕ್ಸ್ಟ್ ಅವನು ಯಾವ ಹುಡ್ತಾನೆ ಅಲ್ಲಿಯ ತನಕದ ಅವಧಿಯ ವಿವರಣೆಯನ್ನು ನೀಡುತ್ತೆ. ದೇಹದಿಂದ ಹೊರಟ ಆತ್ಮವು ಪಯಣಿಸುವ ವಿವಿಧ ಲೋಕಗಳ ವರ್ಣನೆ, ಸೂಕ್ಷ್ಮ ಶರೀರಯಾನದ ಅದ್ಭುತ ಅನುಭವವನ್ನು ಪುಸ್ತಕ ನೀಡುತ್ತದೆ ಎಂದು ಒಕ್ಕಣೆ ಕೊಟ್ಟಿದ್ದಾರೆ ಈ ಪುಸ್ತಕದ ಬಗ್ಗೆ. ಇಷ್ಟು ಮುನ್ನುಡಿ. ಆದರೆ ಅಧ್ಯಾಯ 1ರಲ್ಲಿ ಏನು ಹೇಳ್ತಾರೆ ಇದನ್ನ ನೋಡೋಣ. ಅವರು ಪ್ರಾರಂಭ ಮಾಡ್ತಾರೆ, ಅತ್ಯಂತ ತೇಜಸ್ವಿಯಾದ ವ್ಯಕ್ತಿ. ಇವರು ಹೇಳ್ತಾರೆ, ಜೀವನದ ಮೂಲಭೂತ ಸತ್ವವನ್ನು ನಾನು ನಿನಗೆ ವಿವರಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆ ಸತ್ವಗಳನ್ನು ಮಾತ್ರ ಅಲ್ಲ, ಕೆಲವು ಪ್ರಾಯೋಗಿಕ ಜ್ಞಾನವನ್ನು ಹೊಂದಲು ಸಹ ನಾನು ಸಹಾಯ ಮಾಡ್ತೇನೆ. ಕೇವಲ ಥಿಯರಿ ಮಾತ್ರ ಹೇಳುವುದಲ್ಲ, ನಿನ್ಗೆ ಕೆಲವು ಪ್ರಾಕ್ಟಿಕಲ್ ಸಹ ನಾನು ಮಾಡಿ ತೋರಿಸ್ತೇನೆ. ಇದು ಬಹಳಷ್ಟು ಜನ್ಮಗಳ ಅಧ್ಯಯನದ ಫಲ. ಇದು ನಿನ್ನೆ ಮೊನ್ನೆ ಇದನ್ನು ನೋಡಿ ಮಾಡಿದ್ದಲ್ಲ, ಬಹಳಷ್ಟು ಜನ್ಮಗಳಿಂದ ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ಅಧ್ಯಯನದ ಫಲ ಇದು. ಮತ್ತು ಇದು ಸತ್ಯ. ಇದು ಎಲ್ಲವನ್ನೂ ನೀನು ನಂಬಲೇಬೇಕು ಅಂತ ನಾನೇನು ಒತ್ತಾಯಿಸುವುದಿಲ್ಲ. ಯಾಕಂತಂದ್ರೆ ಅದು ನಿನ್ನ ಬುದ್ಧಿಮತ್ತೆಗೆ ಸೇರಿರುವಂಥದ್ದು. ನಾನು ಹೇಳುವ ವಿಷಯಗಳು ನೀನು ನಂಬದಿದ್ರೆ ನಿನ್ನ ಬುದ್ಧಿಮತ್ತೆಗೆ, ನಂಬ್ತೀಯ ನಿನ್ನ ಬುದ್ಧಿಮತ್ತೆಗೆ. ಒತ್ತಾಯವಂತೂ ನಾನು ಖಂಡಿತ ಮಾಡಲ್ಲ. ಯಾಕಂತಂದ್ರೆ ಬುದ್ಧನ ಒಂದು ಕತೆ ಹೇಳ್ತಾರೆ. ಶಿಷ್ಯ ಬಂದು ಬುದ್ಧ ಗುರುಗಳ ಹತ್ರ ಕೇಳ್ತಾನಂತೆ, ಸ್ವಾಮಿ, ಒಂದು ವಿಷಯದ ಬಗ್ಗೆ ಅವರನ್ನ ಕೇಳಿದ್ರೆ ಅವರೊಂಥರ ಹೇಳ್ತಾರೆ, ಇವ್ರನ್ನ ಕೇಳಿದ್ರೆ ಇವ್ರೊಂಥರ ಹೇಳ್ತಾರೆ, ಮತ್ತೆ ಇಬ್ರು ಹೇಳುದು ನಾನೇ ಹೇಳುದು ಸತ್ಯ ಅಂತ ಹೇಳ್ತಾರೆ. ಸ್ವಾಮಿ, ನನ್ಗೆ ಕನ್ಫ್ಯೂಷನ್, ನಾನು ಒಪ್ಕೊಳ್ಳಿ ಅಂತ. ಆಗ ಬುದ್ಧ ಹೇಳ್ತಾರೆ, ನಿನ್ನ ವತ್ಸ, ನಿನ್ನ ಬುದ್ಧಿಗೆ ಸರಿ ಎನಿಸುವ ತನಕ ನೀನು ಯಾರ ಮಾತನ್ನು ನಂಬಬೇಡ. ಅದು ಸರಿಯಾ, ತಗೋ ಅಂತ ಹೇಳ್ತಾರೆ. ನಾನು ಇಲ್ಲಿ ನಿಲ್ಲಿಸಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯ 11-12 ಅಧ್ಯಾಯ ಇದೆ ಇದರಲ್ಲಿ. ನಾನು ಬಹುಶಃ ಅಷ್ಟು ಅಧ್ಯಾಯವನ್ನ ನಾನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಅರ್ಧ ಮಾತ್ರ ಮಾಡ್ತೇನೆ. ಮುಂದಿನ ಅರ್ಧವನ್ನ ನಿಮ್ಗೆ ಇಷ್ಟಪಟ್ರೆ, ನನಗೆ ಅವಕಾಶ ಕೊಟ್ರೆ ಮುಂದಿನ ಸಲ ನಾನು ಮಾಡ್ತೇನೆ. ಅಷ್ಟನ್ನು ಹೇಳಿ ಮತ್ತೆ ನಾನು ಬರ್ತೇನೆ. ಈ ವಿಶಾಲ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಇದೆ. ಇದನ್ನ ಸೃಜನ ಶಕ್ತಿ ಅಂತ ಹೇಳ್ತಾರೆ. ಸೃಜಿಸುವ ಕ್ರಿಯೇಟರ್, ಆ ಶಕ್ತಿ, ಕ್ರಿಯೇಷನ್ನ ಶಕ್ತಿ. ಜನ ಇದನ್ನ ಈಶ್ವರ ಎಂದು ನಂಬುತ್ತಾರೆ. ಅಷ್ಟೇ ಅಲ್ಲ, ಈಶ್ವರನನ್ನು ಮೂರ್ತಿ ಮಾಡಿನೂ ನೋಡ್ತಾರೆ. ಜಟೆ, ಗಡ್ಡ, ಕುತ್ತಿಗೆಯಲ್ಲಿ ಹಾವು ಈಶ್ವರ ಶಕ್ತಿಯ ಸಂಕೇತ. ಸೃಜನ ಶಕ್ತಿ ಈಶ್ವರನಿಗೆ ಮಾತ್ರ ಇದೆ. ಅಂದ್ರೆ ಕ್ರಿಯೇಟರ್, ಆ ಕ್ರಿಯೇಷನ್ನ ಶಕ್ತಿ ಈಶ್ವರನಿಗೆ ಮಾತ್ರ ಇರುವಂಥದ್ದು. ಮಾನವ ಬಹಳ ಬುದ್ಧಿವಂತ. ಮಾನವ ಬಹಳಷ್ಟು ಕೃತ್ರಿಮ ವಸ್ತುಗಳನ್ನ ನಿರ್ಮಿಸಿರುತ್ತಾನೆ. ಮೀನಿನ ಹಾಗೆ ಈಜಾಡುವ ಹಡಗುಗಳನ್ನು ತಯಾರು ಮಾಡಿದ್ದಾನೆ. ಆಕಾಶದಲ್ಲಿ ಹಕ್ಕಿಯ ಹಾಗೆ ಹಾರುವ ವಿಮಾನಗಳನ್ನು ತಯಾರಿಸಿದ್ದಾನೆ, ರಾಕೆಟ್ ಅನ್ನು ತಯಾರಿಸಿದ್ದಾನೆ. ಅಷ್ಟೆಲ್ಲ ಇದ್ರೂನು ಈಶ್ವರನಿಗೆ ಸವಾಲಾಗಿ ಕೃತ್ರಿಮವಾದ ಒಂದು ಜೀವನವನ್ನ ನಿರ್ಮಿಸಲಿಕ್ಕೆ ಮನುಷ್ಯನಿಂದ ಸಾಧ್ಯ ಆಗಲಿಲ್ಲ. ಅದು ಸಾಧ್ಯ ಇಲ್ಲ. ಅದು ಆ ಸೃಜನ ಶಕ್ತಿಗೆ ಮಾತ್ರ ಸಾಧ್ಯ ಅಂತ ಮಾತು ಪ್ರಾರಂಭ ಆಗುತ್ತೆ. ಆಮೇಲೆ ಅವರು ಹೇಳ್ತಾರೆ, ಪಶು, ವನಸ್ಪತಿ, ಖನಿಜ ಮತ್ತು ಮನುಷ್ಯ ಪ್ರಕೃತಿಯ 4 ಸಾಮ್ರಾಜ್ಯಗಳು. ಪಶು ಪ್ರಾಣಿಗಳು, ವನಸ್ಪತಿ ಮರ ಗಿಡ ವನಸ್ಪತಿ, ಖನಿಜ ಬಂಡೆ ಮಣ್ಣು ಇತ್ಯಾದಿ, ಮತ್ತು ಮನುಷ್ಯ ಪ್ರಕೃತಿಯ 4 ಸಾಮ್ರಾಜ್ಯ. ಪಶು ಮತ್ತು ಮನುಷ್ಯ ಸಾಮ್ರಾಜ್ಯದಲ್ಲಿ ಜೀವನ ಇದೆ. ಖನಿಜ ಮತ್ತೆ ವನಸ್ಪತಿಯಲ್ಲಿ ಜೀವ ಇಲ್ಲ ಅಂತ ನಾವು ನಂಬ್ತೇವೆ. ಇವು ಓಡಾಡ್ತವೆ, ಪಶುಗಳು ಮತ್ತೆ ಮನುಷ್ಯ. ಆದ್ರೆ ಖನಿಜ ಮತ್ತು ವನಸ್ಪತಿ ಸಾಮ್ರಾಜ್ಯದಲ್ಲಿ ಜೀವನ ಇದೆ ಎಂದ್ರೆ ನಂಬೋದು ಕಷ್ಟ ಆಗುತ್ತೆ. ನೋಡು, ಅವರು ಉದಾಹರಣೆ ಕೊಡ್ತಾರೆ.
ಖನಿಜ, ಒಂದು ಬಂಡೆ. ಬಂಡೆಯಲ್ಲಿ ಜೀವವನ್ನು ಹೇಗೆ ನೋಡ್ತೀಯ ನೀನು ಅಂತಂದ್ರೆ, ಬಂಡೆ ಯುಗಾಂತರಗಳಿಂದ ಗಟ್ಟಿಯಾಗಿ ನಿಂತಿದ್ರೂ ಸಹ ಮಳೆ, ಬಿಸಿಲು, ಗಾಳಿಗೆ ತನ್ನ ಮೈಯೊಡ್ಡಿ ಅದು ಭಾಗ ಆಗಿ ಪುಡಿಯಾಗಿ ಮಣ್ಣಾಗಿ ಮಣ್ಣಿಗೆ ಸೇರಿ ಬಿಡುತ್ತೆ. ಅಂದ್ರೆ ರೂಪಾಂತರ ಆಗುತ್ತೆ, ವಿಕಸನ ಆಗುತ್ತೆ ಹೀಗೆ. ಸೊ ಅದೇ ವನಸ್ಪತಿ, ಒಂದು ಗಿಡವನ್ನ ನೀನು ಭೂಮಿಯಿಂದ ಕಿತ್ತು ಹಾಕಿದ್ರೆ ಅದಕ್ಕೆ ಬೇಕಾದ್ದು ಸಿಗದೇ ಇದ್ದಾಗ ಅದು ಒಣಗಿ ಸಾಯುತ್ತದೆ ಅಂತಂದ್ರೆ ಅಲ್ಲಿ ಪ್ರಾಣ ಇದೆ ಎಂಬುದನ್ನ ನೀನು ಕಾಣ್ಬಹುದು. ಅಂದ್ರೆ ಖನಿಜ ಮತ್ತು ವನಸ್ಪತಿಯಲ್ಲಿ ಸಹ ಜೀವನವಿದೆ, ಆದ್ರೆ ಇದಕ್ಕೆ ಸ್ವತಂತ್ರ ವ್ಯಕ್ತಿತ್ವ ಇರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಮ್ನ ರೀತಿಯ ಖನಿಜಗಳಲ್ಲಿ ಜೀವನ ಶಕ್ತಿಗೆ ತಮ್ಮ ಇಚ್ಛಿತ ಅನುಭವಗಳು ದೊರೆತಾಗ ಅವು ಉಚ್ಚ ಶ್ರೇಣಿಯ ಖನಿಜ ರೂಪವನ್ನು ಹೊಂದುತ್ತವೆ. ನಿಮ್ನ ರೀತಿಯ ಖನಿಜ ಅಂದ್ರೆ ಲೋವರ್ ಕ್ಯಾಟಗರಿ, ಕೆಳಗಿನ ಜಾತಿಯ ಖನಿಜಗಳು ಜೀವನ ಶಕ್ತಿಗೆ ತಮ್ಮ ಇಚ್ಛಿತ ಅನುಭವಗಳು ದೊರೆತಾಗ, ಫಾರ್ ಎಕ್ಸಾಂಪಲ್ ಮರ ಸುಟ್ಟೋಗಿ ಮಣ್ಣಿನಡಿಗೆ ಸೇರಿ ಇದ್ದಿಲಾಗಿ ಅದಕ್ಕೆ ಕಾರ್ಬನು ಅಥವಾ ಇನ್ನೇನು ಕರೆಕ್ಟ್ ಇಂಟ್ರಾಕ್ಷನ್ ಆದಾಗ ಆ ಇದ್ದಿಲೇ ಅತ್ಯಂತ ಬೆಲೆ ಬಾಳುವ ವಜ್ರವಾಗಿ ಕನ್ವರ್ಟ್ ಆಗುತ್ತೆ. ಅದು ವಿಕಾಸ, ಅದು ಉಚ್ಚ ಶ್ರೇಣಿಯ ಖನಿಜ ರೂಪವನ್ನು ಹೊಂದುತ್ತದೆ. ಬಂಡೆಕಲ್ಲು ಬಂಗಾರವಾಗುತ್ತೆ. KGFಗೆ ಹೋದ್ರೆ ಅಲ್ಲಿ ಒಳಗೆ ಗುಹೆಯ ಒಳಗೆ ಹೋದ್ರೆ, ಮೈನಿಂಗ್ಗೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಬಂಡೆಕಲ್ಲಿನ ಎಡೆಯಲ್ಲಿ ಬಂಗಾರದ ಸ್ಟ್ರೀಮ್ ಇದೆ, ಲೈನ್ ಇದೆ. ಆಶ್ಚರ್ಯ ಆಗುತ್ತೆ, ಬಂಡೆಕಲ್ಲು ಬಂಗಾರ ಆಗುತ್ತೆ. ಸೊ ಮತ್ತೆ ಅವ್ರು ಹೇಳ್ತಾರೆ, ವನಸ್ಪತಿ ಮತ್ತು ಪಶು ಸಾಮ್ರಾಜ್ಯದಲ್ಲಿ ಅವಕ್ಕೆ ಸ್ವತಂತ್ರ ವ್ಯಕ್ತಿತ್ವ ಇರೋದಿಲ್ಲ. ಕೇವಲ ಸಾಮೂಹಿಕ ಚೇತನ ಅಥವಾ ಅವಕ್ಕೆ ಸಾಮೂಹಿಕ ಆತ್ಮ ಇರುತ್ತೆ ಅಂತ ಹೇಳ್ತಾರೆ. ಅದೊಂದು ಸಾಮೂಹಿಕ ಚೇತನ, ಒಂದು ಶಕ್ತಿ. ಮರಗಳಿಗೆ ಇಂಡಿವಿಜುವಾಲಿಟಿ ಇಲ್ಲ, ಆದ್ರೆ ಅವೆಲ್ಲಕ್ಕೆ ಸೇರಿ ಒಂದು ಆತ್ಮ ಇದೆ, ಅದು ಸಾಮೂಹಿಕ ಆತ್ಮ ಅಂತ ಹೇಳ್ತಾರೆ. ಜೀವನ ಶಕ್ತಿಯು ಮಾನವ ಜಗತ್ತಿಗೆ ಬಂದಾಗ ಪ್ರತ್ಯೇಕ ಮನುಷ್ಯರಲ್ಲಿ ಬೇರೆ ಬೇರೆ ಆತ್ಮ ನಿವಾಸ ಮಾಡುತ್ತದೆ. ಜೀವನ ಶಕ್ತಿ ಮಾನವ ಲೋಕಕ್ಕೆ ಬಂದಾಗ ಪ್ರತಿಯೊಬ್ಬರಲ್ಲ ಆತ್ಮ ನಿವಾಸ ಮಾಡ್ತದೆ, ಮನೆ ಮಾಡಿಕೊಳ್ತದೆ, ಮತ್ತು ಅದು ಅವನ ವಿಚಾರ ಮತ್ತು ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಹೀಗೆ ಮನುಷ್ಯ ರೂಪ ತಾಳಿದಾಗ, ಈ ಜನ್ಮಕ್ಕೆ ನಾವು ಬಂದಾಗ ಆತ್ಮ ನಿವಾಸ ಮಾಡಿ ಅವನನ್ನ ಮುಂದೆ ಡೈರೆಕ್ಟ್ ಮಾಡುತ್ತೆ, ಅದೇ ನಿಯಂತ್ರಣ ಮಾಡೋದು ಅಂತ ಹೇಳ್ತಾರೆ. ಮನುಷ್ಯರಲ್ಲಿ ಪರಿಪೂರ್ಣ ಮಾನವನನ್ನು ಅತಿ ಮಾನುಷ ಎಂದು ಹೇಳುತ್ತಾರೆ. ಮನುಷ್ಯರಲ್ಲಿ ಪರಿಪೂರ್ಣ ಇದ್ರೆ ಅವರು ನಮಗಿಂತನೂ ಉನ್ನತ ಮಟ್ಟದಲ್ಲಿದ್ದು ನಾವು ಅವರನ್ನ ಗುರುಗಳು ಅಥವಾ ಅವಧೂತರು ಹೀಗೆ ಬೇರೆ ಬೇರೆ ರೀತಿಯಿಂದ ನಾವು ಗುರುತಿಸ್ಕೊಳ್ತೇವೆ. ಯಾಕಂತಂದ್ರೆ ಆ ವ್ಯಕ್ತಿ ಪರಿಪೂರ್ಣ. ಪ್ರಾಣಿಗಳ ಜಗತ್ತಿನಲ್ಲಿ ನೀವು ನೋಡುದಿದ್ರೆ ಪ್ರಾಣಿಗಳಿಗೆ ಮಾನವನೇ ಪರಮೋಚ್ಚ ಪ್ರಾಣಿ, ಅತ್ಯಂತ ಉತ್ಕೃಷ್ಟ ಪ್ರಾಣಿ. ಅವರ ಜಗತ್ತಿಂದ ನಮ್ಮನ್ನು ನೋಡಿದ್ದಾರೆ. ಆದ್ರೆ ಒಂದು ಕರುಣಾಭರಿತ ಒಂದು ವಿಷಯವನ್ನು ಅವರು ಹೇಳ್ತಾರೆ, ಸರ್ವೋಚ್ಚ ಪ್ರಾಣಿಯಾದ ಮಾನವ ತನ್ನ ಸಹೋದರರಾದ ಇತರ ಪ್ರಾಣಿಗಳ ಮೇಲೆ ಕರುಣೆ, ಪ್ರೇಮದ ಭಾವನೆ ಇಡದೆ ಕ್ರೂರತೆ ತೋರಿಸ್ತಾನೆ. ಹೊಡೆಯೋದು, ಕೊಲ್ಲೋದು, ತಿನ್ಲಿಕ್ಕಾಗಿ ಸಾಯಿಸೋದು ಬಗ್ಗೆ ನಾನು ಹೆಚ್ಚು ಹೇಳಲ್ಲ, ಅದು ಆಹಾರದ ಭಾಗವಾಗುತ್ತೆ. ಬಟ್ ಕ್ರೂರತನವನ್ನು ಮೆರೀತಾರೆ, ಅದು ತನ್ನದೇ ಸಹೋದರರಾಗಿದ್ರು ಸಹ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣಿಗಳ ಜೊತೆ ನಮ್ದು ಸಹೋದರ ಭ್ರಾತೃತ್ವವನ್ನು ನಾವು ಬೆಳೆಸ್ಕೊಳ್ಬೇಕು ಎಂಬ ವಿಚಾರ ಅವ್ರದ್ದು. ಈ ಮಾನವನ ಕ್ರೂರತೆಯು ಪ್ರಾಣಿಗಳಲ್ಲಿ ಭಯವನ್ನುಂಟು ಮಾಡಿ ಪ್ರಾಣಿಗಳ ವಿಕಾಸದ ಹಾದಿಯಲ್ಲಿ ಅವರೋಧಕ ತತ್ವವಾಗಿ ನಿಲ್ತದೆ. ಅದು ಬೆಳೆದು ಇನ್ನು ಮುಂದಕ್ಕೆ ಬರಬೇಕು, ಜನ್ಮಾಂತರದಲ್ಲಿ ಮಾನವನಾಗಿ ಬರಬೇಕು ಅಂತ ಇದ್ರೆ ಅದಕ್ಕೆ ಮಾನವನೇ ಅಡ್ಡಿ ಆಗ್ತಾನೆ. ಯಾಕಂತಂದ್ರೆ ಆ ಪ್ರಾಣಿಗಳನ್ನ ಹೊಡೆದು ಭಯಪಡಿಸಿ ಮಾನವನ ಲೋಕದಿಂದ ಅವನು ದೂರ, ಮಾನವ ಲೋಕ ಅಲ್ಲ ಮನುಷ್ಯ ಇದರಿಂದ ಸಂಪರ್ಕದಿಂದ ದೂರ ಇಡ್ತಾನೆ ಮನುಷ್ಯ. ಇದು ಅವರೋಧಕ ತತ್ವ ಆಗುತ್ತೆ, ಅವರಿಗೆ ಉತ್ಕರ್ಷಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಅವರು ಪ್ರಾಣಿ ಸಾಮ್ರಾಜ್ಯ ಹೇಗೆ ವಿಕಾಸ ಆಗ್ತದೆ ಅಂತ ಹೇಳ್ತಾರೆ. ಅವರು ಕಪ್ಪೆಯ ಉದಾಹರಣೆ ತಗೊಳ್ತಾರೆ. ಕಪ್ಪೆ ಆಗ್ಬೇಕಿದ್ರೆ ಮೊದಲು ಲಾರ್ವಾ, ಚಿಕ್ಕ
ಲಾರ್ವಾ ಮೀನಿನ ಹಾಗಿರುತ್ತೆ. ಈ ಲಾರ್ವಗಳು ಲಾರ್ವಗಳು ಕಪ್ಪೆ ಆಗ್ತವೆ. ಕಪ್ಪೆ ಮನುಷ್ಯನಿಗೆ ತುಂಬಾ ಹೆದರ್ತದೆ. ಯಾಕಂತಂದ್ರೆ ಕಪ್ಪೆಯನ್ನ ಜನ ಪ್ರೀತಿಸೋದಿಲ್ಲ. ಕಪ್ಪೆ ಹಾವಿನ ಆಹಾರ, ಹಾವು ಅಲ್ಲಿಗೆ ಬರುತ್ತೆ ಇತ್ಯಾದಿ ಏನೇನು ಭಯ ಉಟ್ಕೊಂಡು ಆ ಪ್ರಾಣಿಗಳನ್ನ ಭಯಪಡಿಸ್ತೇವೆ. ಇದರಿಂದ ಅವರು ಮನುಷ್ಯನಿಂದ ದೂರ ಆಗಿ ವಿಕಾಸ ನಿಧಾನ ಆಗಿ ಹಾಗೇ ಹಲವಾರು ಜನ್ಮ ತಾಳಿ ಅವರು ಇಲಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇಲಿಗಳು ಅಷ್ಟೇ ಮನುಷ್ಯನಿಗೆ ಹೆದರ್ತವೆ. ಹೀಗೆ ಹಲವಾರು ಜನ್ಮ ದಾಟಿ ಇವರು ಹಲವು ಪ್ರಾಣಿಗಳ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಈ ಹಲವು ಜನ್ಮಗಳನ್ನ ದಾಟಿ ಅವರು ಕೊನೆಗೆ ಕಾಡು ಪ್ರಾಣಿಗಳಾಗಿ ಹುಟ್ಟುತ್ತವೆ, ಹಾಗೆ ಮಾರ್ಪಡ್ತವೆ. ಈ ಕಾಡು ಪ್ರಾಣಿಗಳಿಗೆ ಹುಟ್ಟಿದ ಮೇಲೆ ಸರ್ವೈವಲ್ ಆಫ್ ದ ಫಿಟೆಸ್ಟ್, ಯಾರು ಸಬಲರಿದ್ದಾರೆ ಅವ್ರು ಮಾತ್ರ ಉಳಿತಾರೆ ಎಂಬ ತತ್ವ ಅಲ್ಲಿ ದೊಡ್ಡ ಪ್ರಾಣಿ ಚಿಕ್ಕದನ್ನು ತಿಂದು ಬದುಕ್ತವೆ. ಅದವರ ಧರ್ಮ, ಜೀವನದ ಧರ್ಮ. ಇಲ್ಲಿ ಅವರು ಇನ್ನೊಂದು ಮಾತು ಏನ್ ಹೇಳ್ತಾರೆ ಅಂತಂದ್ರೆ, ಕಾಡು ಪ್ರಾಣಿಗಳ ಶರೀರದಲ್ಲಿ ಸಮೂಹ ಆತ್ಮಗಳು ಇರ್ತವೆ. ಸೊ ಅಲ್ಲಿ ಇಂಡಿವಿಜುವಲ್, ಒಂದು ಹುಲಿ ಅಂದ್ರೆ ಈಗ ನಾನು ಒಬ್ಬ ವ್ಯಕ್ತಿ, ನನ್ನಲ್ಲಿ ಆತ್ಮ ಇದೆ, ನನ್ನ ವಿಜಯ್ ಕುಮಾರ್ ಅಂತ ಭೌತಿಕ ಶರೀರವನ್ನ ಗುರುತಿಸ್ಕೋಬಹುದು. ಆದ್ರೆ ಹುಲಿಯೇ ಅದಕ್ಕೆ ಸಮೂಹ ಆತ್ಮ ಇರುತ್ತೆ. ಇದು ಅನೇಕ ಜನ್ಮ ತಗೊಳ್ಳುತ್ತೆ. ಅನೇಕ ಜನ್ಮಗಳ ಬಳಿಕ ಅವರು ಪಶು ಜಗತ್ತಿಗೆ ಉನ್ನತ ಮೆಟ್ಟಿಲಿಗೆ ಬರುವ ಹಂತ ತಲುಪ್ತಾರೆ. ಪಶು ಅಂತಂದ್ರೆ ನಾವು ಸಾಕು ಪ್ರಾಣಿಗಳು ಇರ್ತಾವಲ್ಲ, ಆ ಮಟ್ಟಕ್ಕೆ ಬರ್ತಾರೆ ಅವರು. ಈ ಕಾಡು ಪ್ರಾಣಿಗಳು ಮಾನವನ ಜಗತ್ತಿಗೆ ಸಮೀಪ ಬರುವಂತ ಶರೀರಧಾರಣ ಮಾಡ್ತಾರೆ. ಕಾಡು ಪ್ರಾಣಿಯಿಂದ ಮಾನವನ ಹತ್ರ ಇರುವಂತದ್ದು, ಅದು ಆನೆ ಇರ್ಬೋದು. ಆನೆ ನಮ್ಮ ಪಕ್ಕ ಇರುತ್ತೆ, ಕಾಡು ಪ್ರಾಣಿಯಾಗಿದ್ರು ಸಹ ಪಳಗಿಸಿ ನಮಗೆ ಬೇಕಾದಾಗ ಉಪಯೋಗ ಮಾಡುವಂಥದ್ದು. ಕತ್ತೆಯನ್ನು ನಾವು ದುಡಿಸ್ಕೊಳ್ತೇವೆ. ಎಮ್ಮೆ, ಹೀಗೆ ಇವು ಶುದ್ಧ ಸಾಕು ಪ್ರಾಣಿಗಳಾಗಿ ಮನುಷ್ಯನ ಜೀವನಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅವರು ಬಾಳ್ತಾರೆ. ಅತ್ಯಂತ ಪ್ರಬಲವಾದ ಒಂದು ಪ್ರಾಣಿ ಆನೆ ಆಗಿದ್ರು ಸಹ ಅದು ಮನುಷ್ಯನ ಆರ್ಡರ್ನ ತಗೊಂಡು ಬದುಕೋ ಕಾರಣ ಮುಂದಿನ ಜನ್ಮದಲ್ಲಿ ಅದು ಹುಟ್ಟಿದಾಗ ಗುಲಾಮ ಜನ್ಮವನ್ನೇ ಪಡಿತದೆ. ಆ ಜೀವನ ಹಾಗೆ ಸಾಗುತ್ತೆ. ಹೀಗೆ ಯಾವ ಪ್ರಾಣಿಗಳಿಗೆ, ಪಶುಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ದನಕರುಗಳು ಗೋಶಾಲೆಯನ್ನು ಕಟ್ಟಿ ಅದರಲ್ಲಿ ಇಟ್ಟು ಪ್ರೀತಿಯಿಂದ ಸಾಕ್ತಾರೆ. ಅಥವಾ ಕುದುರೆ ಲಾಯದಲ್ಲಿ ಕಟ್ಟಿ ಸಾಕಿದಾಗ ಅದಕ್ಕೆ ಈ ಪ್ರಾಣಿಗಳಿಗೆ ಮನುಷ್ಯನ ಭಯ ದೂರ ಆಗಿ ಪ್ರೀತಿ ದೊರೆತು ವಿಕಾಸಕ್ಕೆ ಅನುವಾಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಅವರು ವಿಕಾಸ ಆಗ್ತಾರೆ. ಯಾಕಂತಂದ್ರೆ ಮನುಷ್ಯನ ಪ್ರೀತಿ ಅವರಿಗೆ ಸಿಗುತ್ತೆ, ಮನುಷ್ಯನ ಬಗ್ಗಿನ ಭಯ ಅವರಿಗೆ ಹೋಗುತ್ತೆ. ಯಾವುದೇ ಸಮೂಹ ಆತ್ಮವು ತನ್ನೊಳಗಿನ ಮಾನವನ ಮೇಲಿನ ಭಯದ ಭಾವವನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ಅವು ಮನುಷ್ಯ ರೂಪ ಹೊಂದುವುದಿಲ್ಲ. ಅವರಿಗೆ ಭಯವೇ ಇಲ್ಲ ಅಂತ ಹೇಳಿದಾಗ ಮುಂದಿನ ಜನ್ಮದಲ್ಲಿ ಅವರು ಮನುಷ್ಯನಾಗಿ ಹುಟ್ಟುವ ಸಾಧ್ಯತೆ ಇದೆ. ಲಕ್ಷ್ಮಿ ಮೇಡಮ್, ನನಗೆ ಟೈಮ್ ಆದಾಗ ಒಂದು 5 ನಿಮಿಷ ಮೊದಲೇ ಹೇಳಿಬಿಡಿ ಮೇಡಮ್, ಅಲ್ಲಿಗೆ ನಾನು ನಿಲ್ಲಿಸ್ತೇನೆ. ಈಗ ಅವರೊಂದು ಮೆಸೇಜ್ ಕೊಡ್ತಾರೆ, ಏನು ಅಂತಂದ್ರೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಪ್ರೇಮವೆಂಬುದು ಕೇವಲ ಮನುಷ್ಯ ಸಾಮ್ರಾಜ್ಯದ ಹೃದಯದ ಭಾವನ ಮಾತ್ರ ಅಲ್ಲ, ಅದು ಸೃಷ್ಟಿಯ ಪ್ರತಿಯೊಂದು ಜೀವವನ್ನು ಆಧರಿಸಿದೆ. ಪ್ರೀತಿ, ಎಲ್ಲರನ್ನೂ ಪ್ರೀತಿ ಮಾಡಿ ಅಂತ ಇಲ್ಲಿ ಸಂದೇಶ ಕೊಡ್ತಾರೆ. ಇದು ಇಷ್ಟು ನಾನು ಏನು ಹೇಳಿದ್ದೀನಿ ಅಧ್ಯಾಯ 1ರಲ್ಲಿ ಬರುತ್ತೆ. ಇದು 2 ದಿನದ ಮಾತಿನ ಸಾರ. ಅವರು 2 ದಿನ ಬಂದು ಅವರು ಏನ್ ಹೇಳಿದ್ದಾರೋ ಅದರ ಸಾರ. ತಾನೇನು ಕೇಳಿಕೊಂಡಿದ್ದು ನನ್ನ ಮರಿಬಾರ್ದು, ಇಷ್ಟೆಲ್ಲ ಇಂಪಾರ್ಟೆಂಟ್ ವಿಷಯಗಳು ಬರ್ತವೆ ಅಂತ ಹೇಳ್ಬಿಟ್ಟು ಪೀಟರ್ ರಿಷೆಲ್ ಅವರು ಅದನ್ನ ಬರೀಲಿಕ್ಕೆ ನಿರ್ಧಾರ ಮಾಡ್ತಾರೆ. ಕೂತ್ಕೊಂಡು ಬರಿತಾ ಇರುವ ಸಮಯದಲ್ಲಿ 3ನೇ ದಿನ ಅವರ ಎಂಟ್ರಿ ಆಗುತ್ತೆ. ಅವರು ಇದನ್ನು ನೋಡಿ ಸಂತೋಷ ಪಡ್ತಾರೆ. ಯಾಕಂತಂದ್ರೆ ತುಂಬಾ ಒಳ್ಳೆ ಕೆಲಸ ಇದು, ಮರ್ತೋಕೋ ಸಾಧ್ಯತೆಗಳಿರ್ತವೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಮಾತು ಮುಂದುವರಿಸ್ತಾರೆ. ಈಗ ಪಶು ಜಗತ್ತಿನ ಮೂಲ ಆಶಯ ಏನು, ಅಲ್ಲಿಂದ ಅವರು ಪ್ರಾರಂಭ ಮಾಡ್ತಾರೆ. ಪಶು ಜಗತ್ತಿನ ಮೂಲ ಆಶಯ ಆತ್ಮರಕ್ಷಣೆ. ಅವರನ್ನು ಅವರು ಬಚಾವ್ ಮಾಡ್ಕೊಳ್ಳೋದು ಅವರ ಮೂಲ ಆಶಯ.
ಆದರೆ ಮಾನವ ಜಗತ್ತಿನ ಮೂಲ ಆಶಯ ಆತ್ಮ ಬಲಿದಾನ ಅಂತ ಹೇಳ್ತಾರೆ. ಮಾನವ ಜನ್ಮಕ್ಕೆ ಬಂದ ಬಳಿಕ ಅವಿಕಸಿತ ಕೆಲವು ಮನುಷ್ಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿಯ ಅಂಶವಿರುತ್ತದೆ. ನಾ ಹೇಳಿದೆ, ಸಾಕು ಪ್ರಾಣಿಗಳು ಮಾನವನಾಗಿ ಹುಟ್ಟುತ್ತವೆ. ಅವು ಪೂರ್ಣವಾಗಿ ವಿಕಸಿತ ಆಗಲಿಲ್ಲ ಅಂತಂದ್ರೆ ಮಾನವ ಜನ್ಮಧಾರಣೆ ಆಗುತ್ತೆ, ಮನುಷ್ಯ ರೂಪ ಪಡೆದ್ರೂ ಸಹ ಅವರಲ್ಲಿ ಹೆಚ್ಚಿನ ಭಾಗ ಪ್ರಾಣಿಯ ಅಂಶಗಳಿರ್ತವೆ. ನಾವು ಸಿಟ್ಟು ಬಂದಾಗ ನಾವು ಹೇಳ್ತೀವಿ, ಬೈತೀವಿ, ಎಲೆ ಪ್ರಾಣಿ, ಯಾಕೋ ಇದು ನಿಜ. ಯಾಕಂತಂದ್ರೆ ಆ ವ್ಯಕ್ತಿಯಲ್ಲಿ ಕೆಲವು ಪ್ರಾಣಿಯ ಗುಣ, ಹೆಚ್ಚಿನ ಪ್ರಾಣಿಯ ಗುಣ ಇರುತ್ತೆ. ಮನುಷ್ಯ ಜನ್ಮದಲ್ಲಿ ಅನ್ವಯವಾಗುವ ಮೊದಲನೇ ನಿಯಮ ಏನು ಅಂತಂದ್ರೆ ಪುನರ್ಜನ್ಮದ ನಿಯಮ. ಪುನರ್ಜನ್ಮದಲ್ಲಿ ಒಂದೊಂದೇ ಹಂತ ಮೆಟ್ಲೇರ್ತಾ ಹೋಗುವಂಥದ್ದು. ಬಟ್ ಏನು ಅಂತಂದ್ರೆ ಈ ಜನ್ಮದ ನಿಯಮ ಪುನರ್ಜನ್ಮದ್ದು. ಎಲ್ಲಿಯವರೆಗೆ ಮಾನವ ಜೀವನದ ಸತ್ಯ ಪಾಠಗಳನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೆ ಮತ್ತೆ ಮಾನವ ಶರೀರದಲ್ಲಿ ಜನ್ಮ ಪಡೆಯುತ್ತಾನೆ. ಅವನು ಕಲಿಬೇಕು, ಸತ್ಯ ಪಾಠ ಕಲಿಬೇಕು. ಕಲಿಯದಿದ್ರೆ ಮತ್ತೆ ಮತ್ತೆ ಮಾನವ ಜನ್ಮವನ್ನು ಅವನು ತಳಿತಾ ಇರ್ತಾನೆ. ಅದೇ ಪ್ರಾಣಿಗಳಿಗೆ ಅನ್ವಯವಾಗದ ಮನುಷ್ಯರಿಗೆ ಅನ್ವಯಿಸುವ ಎರಡನೇ ನಿಯಮ, ಇದು ಪ್ರಾಣಿಗಳಿಗೆ ಲೆಕ್ಕ ಬರಲ್ಲ. ಆ ನಿಯಮಗಳು ಕರ್ಮ ಸಿದ್ಧಾಂತ. ಇದನ್ನು ಕಾರಣ ಕಾರ್ಯ ಸಿದ್ಧಾಂತ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತ ನಿಮ್ಗೆಲ್ಲಿಗೆ ಗೊತ್ತಿರುವಂಥದ್ದು. ಮನುಷ್ಯನಿಂದ ಉನ್ನತಗೊಳ್ಳುವ ಪ್ರತಿಯೊಂದು ವಿಚಾರ, ಶಬ್ದ, ಉತ್ಪನ್ನಗೊಳ್ಳುವಂಥ ಪ್ರತಿಯೊಂದು ವಿಚಾರ, ಶಬ್ದ ಅಥವಾ ಕ್ರಿಯೆಗೆ ಒಂದು ನಿಶ್ಚಿತ ಪರಿಣಾಮ ಇದೆ. ಅದೇ ಕರ್ಮ ಸಿದ್ಧಾಂತ. ಅಂದ್ರೆ ನಾವು ಏನು ನಮ್ಮ ಥಾಟ್ ಪ್ರೋಸೆಸ್ ಏನಿದೆ, ನೆಗೆಟಿವ್ ಅಥವಾ ಪಾಸಿಟಿವ್, ಅದರ ಇಫೆಕ್ಟ್ ಕರ್ಮ ಸಿದ್ಧಾಂತಕ್ಕೆ ಕಂಪ್ಲೀಟ್ಲಿ ರಿಲೇಟ್ ಆಗುತ್ತೆ. ಶಬ್ದ, ನಮ್ಮ ಬಾಯಿಂದ ಹೊರಬರುವ ಶಬ್ದಗಳು, ಮಾತುಗಳು ಅಥವಾ ನಾವು ಮಾಡುವ ಯಾವುದೇ ಕ್ರಿಯೆ, ಇದಕ್ಕೆ ನಿಶ್ಚಿತ ಪರಿಣಾಮ ಇದೆ. ಇದರ ಪರಿಣಾಮವನ್ನು ಈ ಭೌತಿಕ ಜೀವನದಲ್ಲಿ ಭೋಗಿಸಬೇಕಾಗ್ತದೆ. ಬಿತ್ತಿದಂತೆ ಬೆಳೆ. ಇನ್ನೊಂದು ಜನ್ಮ ತಳೆಯುವ ಅಗತ್ಯ ಇಲ್ಲ, ಈ ಜನ್ಮದಲ್ಲೇ ಭೋಗಿಸ್ಬೇಕಾಗ್ತದೆ ಅಂತ ಅವ್ರು ಹೇಳ್ತಾರೆ. ಒಳ್ಳೆಯ ಕರ್ಮಗಳಿಂದ ವ್ಯಕ್ತಿಯ ಅಂತರಾತ್ಮನ ವಿಕಾಸವಾಗ್ತದೆ. ವಿಭಿನ್ನ ಜನ್ಮಗಳಲ್ಲಿ ಆಗುವ ಅನುಭವಗಳನ್ನು ಆತ್ಮವು ಸಂಗ್ರಹಿಸಿ ಒಟ್ಟುಗೂಡಿಸ್ತಾ ಇರ್ತದೆ. ಹಲವಾರು ಜನ್ಮ ಒಟ್ಟು ಸೇರಿದಾಗ ಬೇರೆ ಬೇರೆ ಜನ್ಮಗಳಲ್ಲಿ ಆಗಿರುವ ಅನುಭವಗಳನ್ನ ಆತ್ಮ ಸಂಗ್ರಹಿಸಿ ಒಟ್ಟುಗೂಡಿಸ್ತದೆ. ಆವಾಗ ಒಟ್ಟುಗೂಡಿಸಿದ ಪುಣ್ಯಗಳ ಲೆಕ್ಕ ಜಾಸ್ತಿ ಆದಾಗ ವಿಕಸನ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ 200 ಮಾನವ ಜನ್ಮಗಳಲ್ಲಿ ಆತ್ಮವು ಕೆಟ್ಟ ಕರ್ಮಗಳನ್ನು ಹೆಚ್ಚಿಗೆ ಮತ್ತು ಒಳ್ಳೆಯ ಕರ್ಮಗಳನ್ನು ಕಡಿಮೆ ಅರ್ಜನೆ ಮಾಡುತ್ತಾನೆ. 200 ಜನ್ಮಗಳಲ್ಲಿ ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಾನೆ. ಕಷ್ಟ ಹಾಗೂ ದೌರ್ಬಲ್ಯಗಳ ಸಹಿಸುವಿಕೆಯಿಂದ ಕೆಟ್ಟ ಕರ್ಮಗಳ ಖುಲಾಸೆ ಆಗುತ್ತೆ. ಅಂದ್ರೆ ಎಷ್ಟು ಜನ್ಮ ತಗೊಳ್ತಾನೆ ನೋಡಿ, 200 ಜನ್ಮಗಳಲ್ಲಿ ಅವನು ಕೆಟ್ಟ ಕೆಲಸ ಮಾಡ್ತಾನೆ. ಅದರಲ್ಲಿ ಕಷ್ಟ ಸಹಿಷ್ಣುತೆ, ಕಷ್ಟ ಎಲ್ಲ ಸಹಿಸಿಕೊಂಡು ಅದರ ಕರ್ಮಗಳನ್ನ ಖುಲಾಸೆ ಮಾಡಿಕೊಂಡು ಮತ್ತೊಂದು ಜನ್ಮಕ್ಕೆ ಬರ್ತಾನೆ. ಈಗ ಸಾಮಾನ್ಯ ಬುದ್ಧಿಯು ಕೆಟ್ಟದನ್ನು ಮಾಡಿದರೆ ಕಷ್ಟ ಸಹಿಸಬೇಕಾಗುತ್ತದೆ ಮತ್ತು ಒಳ್ಳೆಯದನ್ನು ಮಾಡಿದರೆ ಆನಂದದ ಜೊತೆ ಮಿತ್ರರು ದೊರೆಯುತ್ತಾರೆ ಎಂಬ ಶಿಕ್ಷಣ ನೀಡತೊಡಗುತ್ತದೆ. ಇದು ಸಾಮಾನ್ಯ ಬುದ್ಧಿ. ಇಷ್ಟು ಜನ್ಮಗಳಿಗೆ ತಿಂದ ಪೆಟ್ಟಿನಿಂದ ಕಲಿತ ಪಾಠ ಏನಂತಂದ್ರೆ ಕೆಟ್ಟದನ್ನು ಮಾಡಿದ್ರೆ ಕಷ್ಟ ಸಹಿಸಬೇಕಾಗತ್ತೆ, ಒಳ್ಳೆಯದನ್ನು ಮಾಡಿದ್ರೆ ಆನಂದ ದೊರೆಯುತ್ತೆ. ಸೊ ಮನುಷ್ಯ ಅವಶ್ಯಕ ಅನುಭವಗಳನ್ನು ಯಾವ ರೀತಿ ಪಡೆದುಕೊಳ್ಳಬಹುದು ಅಂತ ಇನ್ನೊಂದು ಇದರಲ್ಲಿ ಹೇಳ್ತಾರೆ ಅವರು. ಕಾಡು ಮನುಷ್ಯನಿಂದ ಪರಿಪೂರ್ಣ ಮನುಷ್ಯನಾಗುವ ತನಕ ವಿಕಾಸದ ಕ್ರಮದಲ್ಲಿ 3 ವಾಹನಗಳನ್ನ ಉಪಯೋಗ ಮಾಡಬೇಕು. ಈ ವಾಹನಗಳು ಮನೋಮಯ ಕೋಶ, ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ. ಕಣ್ಣಿಗೆ ಕಾಣುವಂಥದ್ದು ಈ ಕೊನೆಯ ಕೋಶ, ಅನ್ನಮಯ ಕೋಶ, ಈ ಭೌತಿಕ ಶರೀರ. ಆತ್ಮ ಕಾರಣಲೋಕದಿಂದ ಹೊರಟು ಹೊಸ ಜನ್ಮದೆಡೆಗೆ ಸಾಗುವಾಗ ಆತ್ಮ ಒಂದು ನಿರ್ವಸ್ತ್ರ ಸ್ಥಿತಿಯಲ್ಲಿ ಇರ್ತದೆ. ಅಂದ್ರೆ ಈ ಲೋಕದಿಂದ ಹೊರಟ ಹೊಸ ಜನ್ಮದೆಡೆಗೆ ಹೋಗುವಂತ ಆತ್ಮ ನಿರ್ವಸ್ತ್ರವಾಗಿರ್ತದೆ. ಮನೋಮಯ ಕೋಶ ಅದಕ್ಕೆ ಮೊದಲನೆಯ ತೆಳುವಾದ ವಸ್ತ್ರ. ಅಂದ್ರೆ ಪೂರ್ಣ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿರುವಾಗ ಮನೋಮಯ ಕೋಶ ಒಂದು ತೆಳುವಾದ ರ್ಯಾಪರ್ನ ಹಾಗೆ ಇದಕ್ಕೆ ಸುತ್ತುಕೊಳ್ಳುತ್ತೆ ಅಂತ ಅವರು ಹೇಳ್ತಾರೆ. ಅಥವಾ ಅದೊಂದು ಅದರ ಒಳ ಉಡುಪು ಅಂತ ಹೇಳ್ಕೊಳ್ಬಹುದು.
ಆ ಬಳಿಕ ಬರುವ ಬಟ್ಟೆ ಪ್ಯಾಂಟ್ ಶರ್ಟ್, ನಿಜವಾದ ಉಡುಗೆ ತೊಡುಗೆ. ಇದು ಪ್ರಾಣಮಯ ಕೋಶ. ಆ ಬಳಿಕ ಒಂದು ದಪ್ಪನಾದ ಬಟ್ಟೆ, ಅದುವೇ ಅನ್ನಮಯ ಕೋಶ. ಆ ಬಳಿಕ ನಮ್ಮ ಭೌತಿಕ ಶರೀರದ ಬಗ್ಗೆ ಹೇಳುತ್ತಾ ಅವರು ಹೇಳ್ತಾರೆ, ಹೇಗೆ ವಾಯುತತ್ವವು ನಮ್ಮ ದೇಹದಲ್ಲಿ ತರಂಗಗಳನ್ನು ಪ್ರವಾಹಿಸುವ ಕೆಲಸ ಮಾಡ್ತದೆ. ವಾಯುತತ್ವ ನಮ್ಮಲ್ಲಿ ಚಲನೆ ಬೇಕು ಅಂತಂದ್ರೆ ಒಳಗೆ ಆ ವೇವ್ಸ್ ಇರಬೇಕು. ಆ ವೇವ್ಸ್ ಅನ್ನ ವಾಯುತತ್ವ ಕ್ರಿಯೇಟ್ ಮಾಡುತ್ತೆ. ಇದು ಸೂಕ್ಷ್ಮ ಮತ್ತು ಬಳಕುತ್ತೆ ಅಥವಾ ವೇವ್ಸ್ ಕ್ರಿಯೇಟ್ ಮಾಡುತ್ತೆ. ಹಾಗೂ ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ಇದು ಜೋಡಿಸಿಟ್ಟಿರ್ತದೆ. ನಮ್ಮ ಸೂಕ್ಷ್ಮ ಶರೀರ ನಮ್ಮ ದೇಹದಲ್ಲಿ ಇದೆ ಅಂತ ಆದ್ರೆ ಜೋಡಿಸುವ ಸ್ಟ್ರಿಂಗ್ ಈ ವಾಯುತತ್ವ. ನಿದ್ದೆಯಲ್ಲಿರುವಾಗ ಸೂಕ್ಷ್ಮ ಶರೀರ ಭೂಮಂಡಲದ ಎಲ್ಲಿಗೂ ಈ ಕ್ಷಣ ಮಾತ್ರದಲ್ಲಿ ಯಾನ ಕೈಕೊಳ್ಬಹುದು, ಅವರು ವಿವರಿಸ್ತಾರೆ. ಆದ್ರೆ ವಾಯುತತ್ವ ಮಾತ್ರ ಮಲಗಿರುವ ಭೌತಿಕ ಶರೀರದೊಂದಿಗೆ ಜೋಡಿಸಿಟ್ಟಿರ್ತದೆ. ಸೂಕ್ಷ್ಮ ಶರೀರ ಮತ್ತೆ ವಾಪಸ್ಸು ಬಂದಾಗ ನಿದ್ರೆಯಿಂದ ಎಚ್ಚರಿಕೆಗೊಳ್ಳುವುದು ಎಂದು ಹೇಳ್ತಾರೆ. ನಾವು ನಿದ್ದೆಯಲ್ಲಿ ಎಲ್ಲಿಗೋ ಹೋಗ್ತೇವೆ, ಆ ಸೂಕ್ಷ್ಮ ಶರೀರ ಹೋಗಿರ್ತದೆ, ವಾಪಸ್ ಬಂದಾಗ ನಮಗೆ ನಿದ್ರೆ ಎಚ್ಚರಿಕೆ ಆಗುತ್ತೆ. ಆದ್ರೆ ಏನಾಯ್ತು ಅಂತ ನೆನಪಿರೋಲ್ಲ. ಮನುಷ್ಯ ನಿದ್ದೆಯಲ್ಲಿರುವಾಗ ಸೂಕ್ಷ್ಮ ಲೋಕದ ಪ್ರಯಾಣ ಕೈಗೊಳ್ಳಬಹುದು, ಆದ್ರೆ ಇದು ವಿಕಾಸದ ಗುರಿಯಲ್ಲಿ ಮುಂದುವರಿದವರಿಗೆ ಮಾತ್ರ ಸಾಧ್ಯ. ಯಾರು ವಿಕಾಸದ ಹಾದಿಯಲ್ಲಿ ಮುಂದುವರಿದಾರೋ ಅವರಿಗೆ ನಿದ್ದೆಯಲ್ಲಿರುವಾಗ ಸೂಕ್ಷ್ಮ ಲೋಕದ ನನಗೆ ಇಚ್ಛಿತ ಇದು ಏರಿಯಾಕ್ಕೆ ಪ್ರಯಾಣ ಮಾಡುವಂತ ಅವಕಾಶ ಇದೆ. ಇನ್ನು ಅವರು ಮರಣದ ಬಗ್ಗೆ ಹೇಳ್ತಾರೆ. ಶರೀರ ಸವಕಳಿ ಹೊಂದಿದಾಗ ಭೌತಿಕ ಶರೀರದ ಮರಣ ಸಂಭವಿಸುತ್ತದೆ, ಸಾಯ್ತದೆ. ಇಂತಹ ಸಂದರ್ಭದಲ್ಲಿ ಭೌತಿಕ ಶರೀರದಿಂದ ವಾಯುಗುಣ ಹೊರಟೋಗ್ತದೆ. ಸೊ ನಮ್ಮ ಶ್ವಾಸ, ನಮ್ಮ ಪ್ರಾಣ, ಶ್ವಾಸ ಹೋದ್ಮೇಲೆ ಶಿವ ಮತ್ತೆ ಶವದ ಬಗ್ಗೆ ನೀವು ಇಲ್ಲಿ ಆವಾಗ ಹೇಳೋದನ್ನ ನಾನು ಕೇಳಿದ್ದೀನಿ. ಸೊ ಈ ಭೌತಿಕ ಶರೀರ ಸವಕಳಿಗೊಂಡಾಗ ಅದಕ್ಕೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಇದನ್ನ ಆತ್ಮವನ್ನು ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತಾದಾಗ ಮರಣ ಸಂಭವಿಸ್ತವೆ. ಆವಾಗ ಈ ವಾಯುಗುಣ ನಮ್ಮ ದೇಹದಿಂದ ಹೊರಟೋಗುತ್ತೆ. ಸಾಯಲು ಇಚ್ಛೆ ಪಡೆಯದವನು ತನ್ನ ಇಚ್ಛಾಶಕ್ತಿಯ ಬಲದಿಂದ ಎಲ್ಲಿಯ ತನಕ ವಾಯುಗುಣವನ್ನು ಹೊರಹಾಕಲಾರನು ಅವನು ಚೈತನ್ಯದ 2 ಸ್ತರಗಳಲ್ಲಿ ತೂಗೊಯ್ಯುವಲೆ. ಅಂದ್ರೆ ಸಾಯಲಿಕ್ಕೆ ಇಷ್ಟ ಇಲ್ಲ, ಬಹುಶಃ ಇನ್ನು ಚಿಕ್ಕ ವಯಸ್ಸು, ಆದ್ರೆ ಯಾವುದೇ ಕಾರಣಕ್ಕಾಗಿ ಪ್ರಾಣ ಹೋಗ್ತಾ ಇದೆ. ಅವನು ತನ್ನ ಒಳಗಿರೋ ವಾಯುಗುಣವನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವನು ಫೈಟ್ ಮಾಡ್ತಾನೆ. ಒಂದು ವೇಳೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳ್ತಾರೆ ಈಸ್ ಫೈಟಿಂಗ್ ಅಂತ, ಅಂದ್ರೆ ಪ್ರಾಣ ಇಟ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ಅವನು 2 ಸ್ತರಗಳಲ್ಲಿ ಬರ್ತಾನೆ. ಮೇಲಿನ ಸ್ತರದಲ್ಲಿ ಇರ್ತಾನೆ, ಕೆಳಗೆ ದೇಹದೊಳಗೆ ಇರ್ತಾನೆ. ಅವನು ತೂಗೊಯ್ಯು ಅಲೆಲು ಆಡ್ದಾಗೆ ಇರ್ತಾನೆ. ಆದ್ರೆ ಮೆಡಿಕಲ್ ಸೈನ್ಸ್ ನಲ್ಲಿ ಹೇಳ್ತಾರೆ ಸಾಯುವ ಆ ಸಂದರ್ಭದಲ್ಲಿ ಫೈಟ್ ಮಾಡಬೇಕು, ಬದುಕೊಳ್ಬೇಕು. ಅದು ಅವರ ವರ್ಷನ್, ಡಾಕ್ಟರ್ಸ್ ವರ್ಷನ್. ಸೂಕ್ಷ್ಮ ಶರೀರದಲ್ಲಿರುವಾಗ ಇಷ್ಟವಾದ್ದನ್ನು ನಾವು ಮಾಡ್ಕೋಬಹುದು. ಅಂದ್ರೆ ಸತ್ತ ಮೇಲೆ ಸೂಕ್ಷ್ಮ ಶರೀರ ಟ್ರಾವೆಲ್ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಹಂತದಲ್ಲಿ ಏನ್ ಬೇಕಾದ್ರೂ ನಮಗೆ ಇಷ್ಟವಾದ್ದನ್ನು ನಾವು ಮಾಡಬಹುದು. ಇಲ್ಲಿ ಯಾವುದೇ ದೋಷಗಳು ಇರುವುದಿಲ್ಲ. ನೀವೇನ್ ಕೆಲಸ ಮಾಡ್ತೀರ ಅದಕ್ಕೆ ಏನು ದೋಷ ಬರುವುದಿಲ್ಲ. ದೇಹ ದಣಿಯುವುದೇ ಇಲ್ಲ. ಜ್ಞಾನಾರ್ಜನೆ ಮಾಡಲಿಕ್ಕೆ ಎಲ್ಲೇ ಇಲ್ಲ, ಮಿತಿ ಇಲ್ಲ. ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಕೇವಲ ಆಲೋಚಿಸಿದ್ರೆ ಸಾಕು, ಅವು ನಿಮ್ಮ ಮುಂದೆ ಪ್ರಕಟವಾಗ್ತದೆ. ಮನ್ಸಲ್ಲಿ ನನಗೆ ಲಡ್ಡು ಬೇಕು ಅಂದ್ರೆ ಟಕ್ ಅಂತ ನಿಮ್ಮ ಎದುರೇ ಲಡ್ಡಿನ ಒಂದು ಪ್ಲೇಟ್ ಬಂದ್ಬಿಡ್ತದೆ. ಈ ಹಂತದಲ್ಲಿ ಚಿಂತೆ ಬೇಡ. ಯಾವುದರ ಮೇಲೆ ನಿಯಂತ್ರಣವಿಲ್ಲವೋ ಅವುಗಳ ಕುರಿತು ವ್ರತ ಚಿಂತಿಸಿದರೆ ಫಲವೇನು? ಇದೊಂದು ಸೂಕ್ಷ್ಮ ನಮಗೆ ಅವರು ಹೇಳುವಂತಹದ್ದು. ಕಂಟ್ರೋಲ್ ಇಲ್ಲದ ವಿಷಯದ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಇಟ್ ಇಸ್ ಔಟ್ ಆಫ್ ಕಂಟ್ರೋಲ್ ಅಷ್ಟೇ. ಆ ಲೋಕದಲ್ಲಿ ಭೌತಿಕವಲ್ಲದ ಯಾವುದಾದ್ರೂ ಉನ್ನತ ಆಸಕ್ತಿಗಳನ್ನು ಬೆಳೆಸ್ಕೊಳ್ಳಬೇಕು. ಭೌತಿಕವಲ್ಲದ ಯಾವುದಾದ್ರೂ ಉನ್ನತ ಆಸಕ್ತಿಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮರಣ ಹೊಂದಿದ ಬೆಳಕಿದ ಆ ವಿಷಯವನ್ನು ಅಲ್ಲಿ ಹೇಳಿ ಅವತ್ತಿಗೆ ಮುಗಿಯುತ್ತೆ. ಮತ್ತು ಅಧ್ಯಾಯ 3ಕ್ಕೆ ಬರ್ತಾ ಇದ್ದೀವಿ ನಾವು. ಮರಣದ ಬಳಿಕ ಸಾಮಾನ್ಯವಾಗಿ ಮಾತುಕತೆ, ಅವನು ಸ್ವರ್ಗಕ್ಕೆ ಹೋದ ಅಥವಾ ನರಕಕ್ಕೆ ಹೋದ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ನರಕ ಎಂಬ ಜಗತ್ತೇ ಇಲ್ಲ, ಅಂಥದ್ದಿಲ್ಲ. ಆದ್ರೆ ಕ್ರಿಶ್ಚಿಯಾನಿಟಿಯಲ್ಲಿ ಪ್ರಾಯಶ್ಚಿತ ಸ್ಥಳ ಅಂತ ಅವ್ರು ನಂಬ್ತಾರೆ.
ಮಾಡಿದ ತಪ್ಪುಗಳನ್ನ ಹೇಳ್ಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹದ್ದು, ಅದು ಅಸಂಗತ ಅಲ್ಲ, ಅದು ಇದೆ, ಬೇಕದು. ಮರಣದ ಬಳಿಕ ಸೂಕ್ಷ್ಮ ಲೋಕದ ನಿಮ್ನ ಭಾಗದಲ್ಲಿ ಇದು ಇರುತ್ತದೆ. ಸೂಕ್ಷ್ಮ ಲೋಕದಲ್ಲಿ ಕೆಳ ಸ್ತರದಲ್ಲಿ ಈ ಏನು ಪ್ರಾಯಶ್ಚಿತ್ತ ಸ್ಥಳ ಇರುತ್ತೆ. ಇಲ್ಲಿ ಮನುಷ್ಯನ ಸಣ್ಣ ಪುಟ್ಟ ಇಚ್ಛೆಗಳಿಗೆ ಮುಕ್ತಿ ದೊರೆಯುತ್ತೆ. ಇಲ್ಲಿ ಆಸೆ ಪೂರೈಸದಿದ್ರೆ ಅದನ್ನ ಪೂರೈಸುವಂತ ಜಾಗ ಈ ನಿಮ್ನ ಸ್ತರದಲ್ಲಿ ಇರ್ತದೆ. ಇತರರು ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಲಿ ಅಥವಾ ಬಿಡಲಿ, ನಾವು ಮಾತ್ರ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಬೇಕು. ಇದು ನೈಸರ್ಗಿಕ ನಿಯಮ. ಇದು ನಮಗೆಲ್ಲರಿಗೆ ಅಪ್ಲೈ ಆಗುವಂಥದ್ದು. ಯಾರು ಯಾವುದೇ ರೀತಿಯಲ್ಲಿರಲಿ, ನಾವು ಮಾತ್ರ ಎಲ್ಲರ ಜೊತೆ ಒಳ್ಳೆಯ ರೀತಿಯನ್ನು ನಡೆದುಕೊಳ್ಬೇಕು ಅಂತವರು ಹೇಳ್ತಾರೆ. ಇದು ದೈವ ಇಚ್ಛೆಯ ಅಭಿವ್ಯಕ್ತಿಯಾಗಿದೆ. ದೇವರು ಇದನ್ನೇ ಇಷ್ಟಪಡ್ತಾರೆ. ಇದು ನಿಸರ್ಗದ ನಿಯಮ. ಈಗ ನರಕದ ಅನುಭವ, ನರಕ ಇಲ್ಲ ಅಂತ ಹೇಳಿದ್ರು, ಅದು ಅನುಭವ ಇದೆಯಾ? ಇದೆ ಅಂತ ಹೇಳ್ತಾರೆ. ಅದು ಉದಾಹರಣೆ ಕೊಡ್ತಾರೆ. ಕುಡಿತದ ದಾಸ ಒಬ್ಬ ಸಿಕ್ಕಾಪಟ್ಟೆ ಕುಡ್ದ, ದುಡ್ಡನ್ನೆಲ್ಲ ಹಾಳು ಮಾಡ್ದ, ಹೆಂಡತಿ ಮಕ್ಕಳಿಗೆ ಕಷ್ಟ ಕೊಟ್ಟ, ತುಂಬಾ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತಾನೆ. ಅವನಿಗೆ ಸೂಕ್ಷ್ಮ ಲೋಕಕ್ಕೆ ಹೋದಾಗ ಸತ್ ಮೇಲೆ ಅಲ್ಲಿ ಕುಡಿತದ ಇಚ್ಛೆ ಆಗುತ್ತೆ. ಅವನು ಕುಡಿಲಿಕ್ಕೆ ಇಚ್ಛೆ ಪಟ್ಟಾಗ ಸೂಕ್ಷ್ಮ ಲೋಕದ ಕುಡಿಲಿಕ್ಕೆ ಇಚ್ಛೆ ಪಟ್ಟಾಗ ಕುಡಿಯುವವರ ಬಗ್ಗೆ ಅವನು ನೆನಪು ಮಾಡ್ಕೊಳ್ತಾನೆ. ಆದ್ರೆ ಅವರು ಕುಡಿತಾ ಇದ್ರೆ ಇವನಿಗೆ ಅದನ್ನು ಕುಡಿಲಿಕ್ಕಾಗಲ್ಲ. ಯಾಕಂತಂದ್ರೆ ಒಂದು ಶರೀರ ಇಲ್ಲ, ಒಂದು ಸೂಕ್ಷ್ಮ ಶರೀರ. ಆದ್ರೆ ಶರೀರ ಅನುಪಸ್ಥಿತಿಯಲ್ಲಿ ಇದನ್ನು ಅವನಿಗೆ ತೃಪ್ತಿಪಡಿಸಲು ಆಗುವುದೇ ಇಲ್ಲ. ಕುಡಿಬೇಕು, ಅವರೆಲ್ಲ ಕುಡಿತಾರೆ, ವಾಸನೆ ಸಿಗುತ್ತೆ, ಆದ್ರೆ ನಾಲಿಗೆ ಚಪ್ಪರಿಸ್ಲಿಕ್ಕೆ ಅದನ್ನ ಕುಡಿಲಿಕ್ಕೆ ಆಗದಂತ ಒಂದು ಅಸಹಾಯಕ ಸ್ಥಿತಿ ಇದೆಲ್ಲ, ಆ ಸ್ಥಿತಿಯೇ ನರಕ ಅಂತ ಹೇಳ್ತಾರೆ. ಅದೇ ರೀತಿ ಜಿಪುಣ ಜೀವನ ಪೂರ್ತಿ ಕಷ್ಟಪಟ್ಟು ಎಷ್ಟೋ ಬಂಗಾರದ ನಾಣ್ಯಗಳನ್ನ ಜೋಡಿಸಿರ್ತಾನೆ, ಸಾಯ್ತಾನೆ. ಸತ್ತಾಗ ಆ ಬಂಗಾರದ ನಾಣ್ಯ ಇನ್ನೊಬ್ಬ ಯಾರ್ದೋ ಒಬ್ಬನ ಕೈಗೆ ಸಿಗುತ್ತೆ. ಕೈಗೆ ಸಿಕ್ಕಿದ ಬಂಗಾರದ ನಾಣ್ಯವನ್ನು ಅವನು ತುಂಬಾ ಎಂಜಾಯ್ ಮಾಡ್ತಾನೆ, ಕೈ ಚೆಲ್ಲಿ ಖರ್ಚು ಮಾಡ್ತಾನೆ. ಇವನು ಮೇಲಿಂದ ನೋಡ್ತಾನೆ ಅದನ್ನ, ಅಯ್ಯೋಯ್ಯೋ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಈ ಮಗ ಮಜಾ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ. ಆಮೇಲೆ ಆ ವ್ಯಕ್ತಿ ಯಾರು ಖರ್ಚು ಮಾಡ್ತಾ ಇದ್ದಾನೋ ಅವನ ನಿದ್ದೆಯಲ್ಲಿ ಅವನು ಸೂಕ್ಷ್ಮ ಶರೀರ ಪ್ರಯಾಣ ಮಾಡಿದಾಗ ಇವನು ಕಷ್ಟಪಟ್ಟು ಅವನ ಹತ್ರ ಹೋಗಿ ಅವನಿಗೆ ಬುದ್ಧಿವಾದ ಹೇಳ್ತಾನೆ. ನೋಡು ನೀನು ಹಾಗೆಲ್ಲ ಖರ್ಚು ಮಾಡಬೇಡಪ್ಪ, ನಾನು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹದ್ದು, ಹಾಗೆ ಹೀಗೆ ಅಂತ ಬುದ್ಧಿವಾದ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿ ಅದನ್ನ ಕೇಳಿಸ್ಕೊಂಡು ವಾಪಸ್ ತನ್ನ ದೇಹಕ್ಕೆ ಹೋಗಿ ಎಚ್ಚರಿಕೆಗೊಂಡಾಗ ಏನ್ ನಡೆದಿದೆಯೋ ಅದು ಸಂಪೂರ್ಣವಾಗಿ ಅವನಿಗೆ ಮರೆತು ಹೋಗುತ್ತೆ. ಅವನ ಜೀವನ ಶೈಲಿ ಮತ್ತೆ ಹಾಗೆ ಮುಂದೆ ಹೋಗುತ್ತೆ. ಅದನ್ನ ಇವನು ಮತ್ತೆ ನೋಡ್ಬೇಕಾಗತ್ತೆ. ಅದುವೇ ಸಂಕಟದ ವಿಷಯ, ನೋವಿನ ವಿಷಯ, ಅದು ನರಕ. ಅವನ ಪ್ರಯತ್ನ ಎಲ್ಲ ವಿಫಲ ಆಗುತ್ತೆ. ಹೀಗೆ ಒಂದಲ್ಲ, ಆ ಪುಸ್ತಕದಲ್ಲಿ ಅವರು ಹಲವಾರು ಉದಾಹರಣೆಗಳನ್ನ ಕೊಡ್ತಾರೆ. ಹೇಗೆ ಮರಣದ ಬಳಿಕವೂ ಸೂಕ್ಷ್ಮ ಶರೀರ ಸಂಕಟ ಪಡುತ್ತದೆ, ಅದನ್ನ ನರಕ ಹೇಳುವ ರೀತಿಯಲ್ಲಿ ಆ ರೀತಿ ಬಣ್ಣಿಸ್ತಾರೆ. ಸೂಕ್ಷ್ಮ ಲೋಕದಲ್ಲಿ ತನ್ನ ಸಹಜೀವಿಗಳಿಗೆ ಸಹಾಯ ಮಾಡುವುದೊಂದನ್ನೇ ಗುರಿಯಾಗಿಟ್ಟುಕೊಂಡ, ಜೀವನ ಪೂರ್ತಿ ಅದನ್ನೇ ಆಲೋಚಿಸಿದ ಪರೋಪಕಾರಿ ವ್ಯಕ್ತಿಗೆ ಬಹುಶಃ ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಅವಕಾಶ ಇದೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ತಾನು, ತನ್ನವರು, ತನ್ನ ಬಳಗ, ತನ್ನ ಬಂಧುಗಳು, ನನ್ನ ಮಿತ್ರರು, ನನ್ನ ಕುಟುಂಬ, ನನ್ನ ಸಮುದಾಯ, ಅವರಿಗೆ ಸಹಾಯ ಮಾಡದೆ ತನ್ನ ಧ್ಯೇಯ ಅಂತ ಇಟ್ಕೊಂಡು ಯಾರು ಕಷ್ಟಪಡ್ತಾನೋ ಅವನಿಗೆ ಅಲ್ಲಿ ಬಹಳ ಅವಕಾಶ ಇದೆ ಅಂತವ್ರು ಹೇಳ್ತಾರೆ. ಹೀಗೆ ಇಂಥವರು ಅತ್ಯಂತ ಶೀಘ್ರವಾಗಿ ವಿಕಾಸ ವ್ಯವಸ್ಥೆಯಲ್ಲಿ ಪಾಲುದಾರರಾಗ್ತಾರೆ. ಮೂರನೇ ಅಧ್ಯಾಯದ್ದು ಇನ್ನು ಎಷ್ಟು ನಿಮಿಷ ಆಗ್ಬೋದು ಸರ್? ಆಯ್ತು ಮೇಡಮ್, ಒಂದು ಅಧ್ಯಾಯ ಇದೆ, ಟೈಮ್ ಇದ್ರೆ ಮಾತ್ರ, ಇಲ್ದಿದ್ರೆ ಇದು ಒಂದು ಪೇಜ್ ಇದು ಮುಗಿಸಿ ಬಿಡ್ತೀನಿ. ಎಷ್ಟು ಈಗ ಟೈಮ್ ಆಗಿದೆ, ಅದೇ ಮೂರನೇ ಅಧ್ಯಾಯ ಎಷ್ಟಿದೆಯೋ ಅಷ್ಟನ್ನ. ಓಕೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅವರು ಹೇಳ್ತಾರೆ. ಇನ್ನೊಂದು ಅಧ್ಯಾಯದ ಎಷ್ಟು ನಿಮಿಷ ಆಗ್ಬೋದು ಸರ್? ಇನ್ನೊಂದು ಬಹುಶಃ ಟೋಟಲ್ 5 minutes ಆಗ್ಬೋದು ಮೇಡಮ್. ಮುಗಿಸ್ಬಿಡಿ, ಅದಷ್ಟು ಪ್ರಿಪೇರ್ ಆಗಿದ್ದೀರಲ್ಲ. ಇನ್ನೊಂದು ಅಧ್ಯಾಯ ಇಲ್ಲ, ಈ ಅಧ್ಯಾಯ ಮುಂದೆ ಅಧ್ಯಾಯದ ಒಂದು ಇಂಪಾರ್ಟೆಂಟ್ ಭಾಗಕ್ಕೆ ಬರ್ತಾ ಇದ್ದೀನಿ. ಮುಗಿಸಿಬಿಟ್ಟು ನಿಲ್ಲಿಸಿಬಿಡೋಣ. ಈ ದಿನ ಅವರು ಹೇಳ್ತಾರೆ, ಈ ದಿನ ಸೂಕ್ಷ್ಮ ಲೋಕದ
ಅತ್ಯಧಿಕ ಸುಖದಾಯಕ ಭಾಗದ ಒಂದು ವಿವರಣೆ ನೀಡ್ತೇನೆ ನಾನು. ಅದೇನು, ಜಗತ್ತಿನ ಅತ್ಯಂತ ಸುಂದರ ದೃಷ್ಟಿ ಅಥವಾ ಸೃಷ್ಟಿ ಮಗುವಿಲ್ಲದ ಮನೆ ನಿರ್ಜೀವ. ಮಕ್ಕಳ ನಗು, ಹಾಡು, ಧ್ವನಿ, ಕುಣಿತ ಇವು ಅದ್ಭುತ ಸುಖದಾಯಕ ಸಂಗತಿ. ಜಗತ್ತಿನಲ್ಲಿ ಆನಂದದ ನಿಜವಾದ ಅರ್ಥವನ್ನು ತಿಳಿದುಕೊಂಡ ಜೀವಿಗಳೆಂದರೆ ಮಕ್ಕಳು ಮಾತ್ರ ಅಂತ ಅವ್ರು ಹೇಳ್ತಾರೆ. ಮಕ್ಕಳು ಅವ್ರದೇ ಒಂದು ಸುಂದರ ಜಗತ್ತು. ಅವ್ರು ಹೇಳ್ತಾರೆ ಆನಂದ ಅಂದ್ರೆ ಏನು ಅಂತ ನಿಜವಾಗಿ ತಿಳ್ಕೊಂಡವರು ಮಕ್ಕಳು ಮಾತ್ರ. ಅದನ್ನೊಂದು ಜಸ್ಟ್ ವಿವರಿಸಿ ಹೇಳ್ತೇನೆ. ಮಗು ಒಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಾರೆ. ಆ ಅಡಿಗೆ ಕೆಲಸ ಟಾಯ್ಸ್ ಆಟ ಸಾಮಾನು ಇಟ್ಕೊಂಡು ಮಾಡುವಂಥದ್ದು. ಅದೆಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂತಂದ್ರೆ ಅವ್ರು ನಿಜವಾಗಿ ಅಡಿಗೆ ಮಾಡಿದಾಗೆ. ಚಿಕ್ಕ ಹುಡುಗ ಬಸ್ ಬಿಡ್ತಾನೆ ಅಂದ್ರೆ ನಾವು ಅಡ್ಡ ಹೋದ್ರೆ ಅವ್ನ ಕಿರಿಕಿರಿ ಆಗಿತ್ತೆ, ಬಸ್ಸಿಗೆ ಅವನಿಗೆ ಅಡ್ಡ ಅಂದ್ರೆ ಅವ್ನು ನಿಜವಾಗಿ ಅವ್ನು ಬಸ್ ಬಿಡ್ತಾನೆ. ಎಷ್ಟೊಂದು ಸುಂದರವಾದ ಲೋಕ ನೋಡಿ, ಎಷ್ಟು ಎಂಜಾಯ್ ಮಾಡ್ತಾರೆ. ಸೊ ಆನಂದ ಅಂತಂದ್ರೆ ತಿಳ್ಕೊಂಡಿರ್ತಕ್ಕಂಥ ಮಕ್ಕಳು ಮಾತ್ರ. ಈಗ ತಾನೇ ಸ್ವರ್ಗಲೋಕದಿಂದ, ಈಗ ತಾನೇ ಗೌರವಮಯವಾದ ಅಂದ್ರೆ ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿದು ಬಂದಿದ್ದಾರೆ ಆ ಮಕ್ಕಳು. ಅವರಿಗೆ ಮರಣ ಸಂಭವಿಸಿದಾಗ ಅತ್ಯಂತ ನೋವಾಗುತ್ತೆ. ವಿಕಾಸದ ಮೂಲಭೂತ ನಿಯಮಗಳಿಂದ ಅಪರಿಚಿತರಾದವರಿಗೆ ಮಕ್ಕಳು ಮರಣ ಹೊಂದುವುದು ಅನ್ಯಾಯವೆನಿಸ್ತದೆ. ಇದು ಮೂಲಭೂತ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಮಕ್ಕಳು ದೇವಲೋಕದಿಂದ ಇಲ್ಲಿಗೆ ಬಂದಾಗ ದೇವಾಂಶವನ್ನು ಇಟ್ಕೊಂಡು ಇರ್ತಾರೆ. ನಮ್ಮ ಜೊತೆ ಇನ್ನೂ ಸಂಪರ್ಕ ಡೀಪ್ ಆಗಿ ಆಗೋದಿಲ್ಲ. ಆ ಕಡೆ ಅವರಿಗೆ ಇನ್ನೂ ಇನ್ಫ್ಲುಯೆನ್ಸ್ ಇರುತ್ತೆ. ದೇವತೆಗಳು, ಅಲ್ಲಿಯ ಅಪ್ಸರೆಯರು ಎಲ್ಲರೂ ಒಂಥರ ಅವರ ಜೊತೆ ಸಂಪರ್ಕ ಇಟ್ಟಿರ್ತಾರೆ. ಮಕ್ಕಳು ಅವರಿಂದನೂ ಸ್ಫೂರ್ತಿ ಪಡಿತಾ ಇರ್ತಾರೆ. ಬೆಳೀತಾ ಅಲ್ಲಿಂದ ದೂರಾಗಿ ಈ ಜಗತ್ತಿಗೆ ಅವ್ರು ಬರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ಮರಣ ಹೊಂದಿದ್ರೆ ಅವ್ರು ಹೇಳ್ತಾರೆ, ವಿಕಾಸದ ಮೂಲಭೂತ ನಿಯಮಗಳಿಂದ ಅಪರಿಚಿತರಾದವರು ಮಾತ್ರ ಇದನ್ನ ಅನ್ಯಾಯ ಅಂತ ಅನ್ನಿಸ್ಕೊಳ್ತಾರೆ. ಮಕ್ಕಳು ಜೀವನದ ಆರಂಭದಲ್ಲೇ ಮರಣ ಹೊಂದುವುದಾದರೆ ಅವು ಯಾಕಾದ್ರೂ ಹುಟ್ಟಬೇಕಿತ್ತು ಅಂತ ನಾವು ದೇವರನ್ನ ಕೇಳ್ತೇವೆ. ಯಾಕೆ ತಂದೆ ತಾಯಿ ಕಷ್ಟ ಕೊಡ್ಬೇಕಿತ್ತು ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ. ಅವರ ರೀತಿಯ ಸಮಜಾಯಿಸಿಕೊಡ್ತಾರೆ. ವಿಕಾಸದ ಮೂಲಭೂತ ನಿಯಮಗಳ ಪರಿಚಯವಿರುವವರಿಗೆ ಮಕ್ಕಳು ಬೇಗ ಮರಣ ಹೊಂದಿದರೆ ಅವರಿಗೆ ಹಾನಿಯಾಗದೆ ಎಂದು ಅಥವಾ ಅವರಿಗೆ ಏನಾದ್ರೂ ತೊಂದರೆ ಆಗುವುದೆಂದು ಭಾವಿಸುವುದಿಲ್ಲ. ಸಾಮಾನ್ಯ ಜನರು ಈ ಸಂಗತಿನ ಅರ್ಥ ಮಾಡಿಕೊಂಡಿದರೆ ಜಗತ್ತು ಎಷ್ಟು ಆನಂದಮಯವಾಗುತ್ತೆ. ಅಂದ್ರೆ ಅವರಿಗೆ ಅನ್ಯಾಯ ಆಗಿಲ್ಲ, ಅವರಿಗೆ ನೋವಾಗುದಿಲ್ಲ, ಹಾನಿ ಆಗಿಲ್ಲ ಅಂತ ತಿಳ್ಕೊಂಡ್ರೆ ಒಳ್ಳೇದು. ನಾವು ನೋವು ಪಡಬಾರ್ದು ಅಂತ ಅವರು ಹೇಳ್ತಾರೆ. ಯಾಕಂತಂದ್ರೆ ಮಕ್ಕಳು ಸೂಕ್ಷ್ಮ ಲೋಕ ತಲುಪಿದಾಗ ಅಲ್ಲಿ ಕಲ್ಪನಾತೀತವಾದ ಸುಖಿ ಜೀವನವು ಅವರಿಗೆ ದೊರೆಯುತ್ತದೆ. ಯಾಕಂದ್ರೆ ಪರಿಶುದ್ಧ ಆತ್ಮ, ಅದು ಸುಖಿ ಜೀವನ ಅವರಿಗೆ ಸಿಗುತ್ತೆ. ಅಲ್ಲಿ ಅದನ್ನ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಅಂತಂದ್ರೆ ಅಲ್ಲಿ ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವದ ಬಗ್ಗೆ ಹೇಳ್ತಾರೆ. ಏನು ಅಂತಂದ್ರೆ ನಾನು ಏನು ಯೋಚನೆ ಮಾಡ್ತೀನ ಅದನ್ನು ಕ್ರಿಯೇಟ್ ಮಾಡಿ ಅದು ತಂದು ಕೊಡುತ್ತೆ. ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವ. ಈಗ ಫಾರ್ ಎಕ್ಸಾಂಪಲ್ ಒಂದು ದಂಪತಿ ಸತ್ತಾಗ ಅವರು ತನ್ನ ಮಗಳು ಸತ್ತ ಮಗಳು ನಾನು ನೋಡ್ತೀನಿ ಆ ಲೋಕದಲ್ಲಿ ಅಂತ ಇಚ್ಛೆ ಪಟ್ಟಿರ್ತಾರೆ. ಅಪ್ಪ ಯೋಚನೆ ಮಾಡ್ತಾನೆ, ನನ್ನ ಮಗು 10 ವರ್ಷದವಳು ಸತ್ತೋದವಳು, ಹಾಗೆ ಇರ್ತಾಳೆ, ಅವಳ ನಗು ನೋಡ್ಬೇಕು, ಮುಖ ನೋಡ್ಬೇಕು ಅಂತ ಆಸೆ ಪಟ್ಕೊಂಡು ಹೋಗ್ತಾನೆ. ಅದೇ ತಾಯಿ ನನ್ನ ಮಗಳು ಬೆಳೆದಿರ್ತಾಳೆ 15 ವರ್ಷ, ದುಂಡಗೆ ಚೆನ್ನಾಗಿರ್ತಾಳೆ ಅಂತ ಯೋಚನೆ ಮಾಡಿರ್ತಾರೆ. ಅವರು ಅಲ್ಲಿ ಒಳಕ್ಕೆ ಹೋದಾಗ ಆ ಮಗು ಎದುರಾಗುತ್ತೆ. ಅಪ್ಪ ಏನ್ ಇಚ್ಛಿಸ್ತಾನೋ ಅದೇ ಆ ರೂಪದಲ್ಲಿ ಮುಂದೆ ಕಾಣ್ತಾಳೆ. ತಾಯಿ ಹೇಗೆ ಮಗಳನ್ನು ನೋಡಿ ಆಶ್ಚರ್ಯ ಪಡ್ತಾಳೆ ಅವಳು. ಯಾಕಂತಂದ್ರೆ ಸುಂದರವಾಗಿ ಮೈಕೈ ತುಂಬಿಕೊಂಡಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು. ಸೊ ಇದು ಸೂಕ್ಷ್ಮ ಪ್ಲಾಸ್ಟಿಕ್ ತತ್ವ ಎಂಬುದನ್ನ ಅವರು ವರ್ಣಿಸ್ತಾರೆ. ಆಮೇಲೆ ಅವರೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಇದು ಕೊನೆಯ ಭಾಗ. ನಾನು ಒಂದು ಪ್ರಯೋಗ ಮಾಡಬೇಕು ನಿನಗೆ ಅಂತ ನನ್ನ ಗುರುಗಳ ಅಪ್ಪಣೆಯಾಗಿದೆ. ಇದನ್ನ ನೀನು ಮಾಡ್ಲಿಕ್ಕೆ ಒಪ್ಕೋಬೇಕು. ಆದ್ರೆ ನೀನು ಒಂದು ಕಂಡೀಷನ್ ಇದೆ, ನೀನು ಮಾಂಸಾಹಾರ ಮತ್ತು ಮದಿರಾಪಾನ ಇವತ್ತಿಂದ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ನಾಳೆ ರಾತ್ರಿ 9:45 ಮಲಗುವಾಗ ಈ ಮಾತ್ರೆ ತಗೋ, 10 ಗಂಟೆಗೆ ನಿನ್ನ ಪ್ರಯಾಣ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಅವರು ಹೋಗ್ತಾರೆ. ಅಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು. ಇದಿಷ್ಟು ಆತ್ಮಾಯಣದ ಪಾರಾಯಣ. ಥ್ಯಾಂಕ್ ಯು ವೆರಿ ಮಚ್.